ಐದರ ಬಾಳಲಿ ಹಾಗೂ ನನ್ನ ಪವಿತ್ರ ಬಾಳಲಿ ಯಾವುದೇ ಬಿರುಗಾಳಿ ಎಬ್ಬಿಸಬೇಡ ಅಂತ ನಾನು ನಿನ್ನಲ್ಲಿ ಶರಬಡಿ ಬೇಡಿಕೊಳ್ಳು ತಾಯಿ, ಶರಬಡಿ ಬೇಡಿಕೊಳ್ಳಿ. ಸೀತಾ, ಈ ಭೂದೇವಂದಿಗೆ ಮುತ್ತೈದೆ ರೌಡಿ ತುಂಬಿದೆಯಾ? ಪೂಜೆ ಮುಗಿಸಿ ಶೃಂಗಾರಗಳ ಶೋಭಿಸುವ ಈ ತಾಯಿಗೆ ಉಳಿತಲ್ಲಿ ಪೂಜೆ ಮುಗಿಸಿದರೆ ಮುತ್ತೈದರೆಲ್ಲ ಊಟಕ್ಕೆ ಹೋಗಿದ್ದಾರೆ. ನೀವು ಬಂದು ನಮಸ್ಕರಿಸುವುದೊಂದೇ ಬಾಕಿ ಇದೆ ಸ್ವಾಮಿ. ಆಯ್ತು ಸೀತಾ. ಲಕ್ಷ್ಮಿ, ಈ ದೀಪಾವಳಿ ಬೆಳಕಿನ ಸಂಭ್ರಮದಲ್ಲಿ ನಿನ್ನಲ್ಲಿ ಒಂದು ಐಕ್ಯ ಮಾಡಿಕೊಂಡಿದ್ದೀನಮ್ಮ. ಈ ಮಲ್ಲಿನ ಮಗನಾಗಿ ಜನಿಸಿ ಚೆನ್ನದ ಬೆಳೆ ತೆಗೆದು ಈ ಜಗತ್ತಿಗೆ ಅನ್ನದಾತ ನಡೆಸಿಕೊಂಡ ಈ ರೈತ ಮಗನನ್ನು ಹತ್ತಲಿನ ಬೆಳಕಿನ ಕಡೆಗೆ ಮರಳಿನ ಅವನೊತ್ತದಡಿಗೆ ಜ್ಞಾನದ ಜ್ಞಾನ ಕಡೆ ಕೊಂಡಯ್ಯಮ್ಮ. ಯಾಕೆಂದರೆ ಮಳೆ ಚಳಿ ಬಿಸಿಲು ಎನ್ನದೆ ಈ ಭೂಮಿಯಲ್ಲಿ ಕಸ ಕಟ್ಟಿ ತೆಗೆದು ಅನ್ನಾದ ಈ ರೈತ ಮಗನನ್ನು ತೊತ್ತಾಗಿ ಸೋಣು. ಅದು ಅಲ್ಲದೆ ಈ ಭೂತಾಯಿ ಸಾಕಷ್ಟು ಬೆಳೆದು ತನ್ನ ಮಾಪುರವನ್ನು ಹರಿಸಿದರು, ರಾಶಿಯಲ್ಲಿಟ್ಟನ್ನು ಮನೆ ತುಂಬ ಒಟ್ಟಿದರು. ಅದೆಲ್ಲ ಕಳ್ಳ ಕಡಿಮರ ವ್ಯಾಪಾರಸ್ಥರ ಕೈ ಚಳಕಿನ ಚಪಲತೆಗೆ ಶರವನ್ನು ಕಳೆದುಕೊಂಡು ದರಿದ್ರನಾಗಿದ್ದೇನೆ. ಅಷ್ಟಾಗ ಈ ಬಂಧನದಿಂದ ಪಾರ ಮಾಡ ಮಾಯಿನ ರೈತ ಮಗನನ್ನು. ಯಾಕೆ ಸ್ವಾಮಿ ಆ ಲಕ್ಷ್ಮೀ ದೇವಿಗೆ ಅಷ್ಟೊಂದು ಭಾರ ಹಾಕಿ ಮಾತನಾಡ್ತಾ ಇದ್ರ? ಭಾರ ಹಾಕಿ ಮಾತನಾಡಬೇಕಾಗಿದೆ ಸೀತಾ, ಭಾರ ಹಾಕಿ ಮಾತನಾಡಬೇಕಾಗಿದೆ. ಯಾಕೆಂದರೆ 4 ವರ್ಷ ಮಳೆಗಾಲ ಹೋಗಿ ಬರಗಾಲದ ಭೀತಿಗೆ ಸಿಕ್ಕು ಹಣ ದುಪ್ಪದ ಈ ಕಾಲದಲ್ಲಿ ಸಾಲದ ಒತ್ತಡಿಗೆ ಸಿಕ್ಕು ನಲ್ಲುವ ಈ ರೈತನನ್ನು ಈ ಹಿಂದೆ ಯಾರಾದ್ರೂ ಕಣ್ಣ ತೆರೆದ ನೋಡಿದರೆ ಒಂದು ಪಕ್ಷ ಸರ್ಕಾರವನ್ನು ಹುಡುಕಿ ಜನಗಳಿಗೆಲ್ಲ ಕಡಿಮೆ ದರದಲ್ಲಿ ಅಕ್ಕಿ ಗೋಧಿಯನ್ನು ಕಳಿಸಿದರು. ಅವುಗಳನ್ನೆಲ್ಲ ಅನೇಕ ಅಧಿಕಾರಿಗಳು ಬ್ಲಾಕ್ ಮಾರಿ ನಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡ ಜನರಿದ್ದಾರೆ ಈ ಸಮಾಜದಲ್ಲಿ. ಅಂದಾಗ ಯಾರು ಆಚರಿಸಿ ತಾಯಿ ರೈತನಿಗೆ? ಸ್ವಾಮಿ, ಈ ಸರ್ಕಾರದ ಕಣ್ಣಲ್ಲಿ ಮಣ್ಣು ಹಚ್ಚಿದ್ರೆ ಪಾಪಿಗಳು. ಅದು ಅಷ್ಟೇ ಆಕಸಿತ, ಕೂಲಿಲ್ಲದ ಅನೇಕ ಜನರು ದನಕರಗಳೆಲ್ಲ ಕಟಕರ ಕಾರ್ಖಾನೆ ಪಾಲದವು. ಉಳಿದ ದನಗಳಿಗೆಲ್ಲ ಸರ್ಕಾರ ನಿರ್ಧರಿಸಿ ಪ್ರತಿ ತಾಲೂಕಿಗೆ 4ರಂತೆ ಗೋಶಾಲೆ ತೆಗೀತು. ಹೆಸರಿಗಷ್ಟೇ ಗೋಶಾಲೆಗಳಾಗಿ ಗೋವಿಗಳಿಗೆ ಮೇವಿಲ್ಲದ ಸಾಯಿಸಿ ಶ್ರೀಮಂತರೆಲ್ಲರೂ ಕೂಡಿಕೊಂಡು ಅದರಲ್ಲಿ ಮೇವನ್ನು ಮಾರಿ ತಮ್ಮ ಬಕ್ಕಸವನ್ನು ತುಂಬಿಸಿಕೊಂಡ ಜನರಿದ್ದಾರೆ ಈ ಸಮಾಜದಲ್ಲಿ. ಅಂತವ್ರಿಗೆ ಒಂದಿಲ್ಲ ಒಂದು ದಿನ ಆ ದೇವರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಸ್ವಾಮಿ. ಶಿಕ್ಷೆ ಯಾರಿಗೆ ಶಿಕ್ಷೆ ಸೀತಾ, ಯಾರಿಗೆ ಶಿಕ್ಷೆ? ಬಡವರಿಗಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಬೇಕಂತ ಸತ್ಯದ ಬೆನ್ನು ಹತ್ತಿದ ಈ ಸತ್ಯವಂತರ ಕತ್ತು ಪಡೆಯುವಂತ ಬಾಂಡ ಜನ ತುಂಬಿದ್ದಾರೆ ಈ ಸಮಾಜದಲ್ಲಿ. ಸರ್ಕಾರ ಬಡ ರೈತರಿಗೆ ಬಡ್ಡಿ ಮನ್ನಾ ಮಾಡಿ ಸೃಷ್ಟಿ ಬಡ್ಡಿ ಸಾಲ ಕೊಟ್ಟಿತ್ತು. ಬಡ್ಡಿ ಲಾಭವೆಲ್ಲ ಬಡವರಿಗೆ ದೊರೆಯದೆ ಬಡ್ಡಿ ಆಡುವ ಬಕಾಸುರರಿಗೆ ದೊರೆಯಿತು. ಅಂತ ಮರ್ಯಾದೆಗೆ ಹೆದರಿ ತುಂಬಿದವರು ಬಡವರು, ಉಳಿದವರು ಶ್ರೀಮಂತರು. ಅಂದಾಗ ಯಾರ ಆಶ್ರಯಿಸಿ ತಾಯಿ ರೈತನಿಗೆ? ಹೋಗ್ಲಿ ಬಿಡಿ ಸ್ವಾಮಿ, ಆ ವಿಷಯ ನಮಗೇಕೆ ಬೇಕು? ಆ ದೇವರು ಬಲವಾದ ನಮಗೆ 2 ರೊಟ್ಟಿಯನ್ನು ಕೊಟ್ಟಿದ್ದಾನೆ. ಆ ರೊಟ್ಟಿಯಲ್ಲಿ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳೋಣ ಈ ಪ್ರಪಂಚದಲ್ಲಿ. ಹಾಸ್ಯ ಮಾಡುವ ವಿಷಯ ಎಲ್ಲ ಸೀತಾ, ಈ ಮಾತಿನಲ್ಲಿ ಜನತೆ ತಿಳಿದುಕೊಳ್ಳಬೇಕು ವಿಷಯ ಇದೆ. ನಮ್ಮ ರೈತರೆಲ್ಲರೂ ಒಕ್ಕಟ್ಟಾಗಿ ರೆಟ್ಟಿ ಮರಿ ದುಡಿದು ಈ ಜಗತ್ತಿಗೆ ಅನ್ನ ಹಾಕುತ್ತಿದ್ದಾಗ ಸರ್ಕಾರ ನೀಡಿದ ಆರೋಗ್ಯನ ಯಶಸ್ಸಿನ ಕಾಡ ರೈತರಿಗೆ ಲಾಭ ಆಗಬೇಕ ವಿನ ಅದೆಲ್ಲ ಕಳ್ಳ ಕದಿಮರಿಗೆಲ್ಲ. ಅಂತ ಕಳ್ಳ ಕದಿಮರನ್ನ ಹುಡುಕಿ ಮೊದಲು ಶಿಕ್ಷೆ ಮಾಡದೆ ಇದು ರೈತ ಸರ್ಕಾರ ಅನ್ನೋದು ಹೋದರೆ ಇನ್ನು ಎಂದು ಸಿಗಬೇಕು ಈ ರೈತನಿಗೆ ಸ್ವತಂತ್ರ? ಇದೆಲ್ಲ ದೊಡ್ಡಪ್ಪ ಎನ್ನುವ ಕಾಲ ತಿರುಗಿಸಿ ಹಾಕಿದರು. ರೈತ ರಾಷ್ಟ್ರ ಸಂಪತ್ತ ಎನ್ನುತ್ತಾ ಹೋದರೆ ಇಡೀ ಸಮಾಜವನ್ನು ಕೂಗಿ ಹಾಡಿದರು. ಆಗ ಇಡೀ ಸಮಾಜ ಬೆಳಗೋದು ಈ ರೈತ
ಹಚ್ಚಿದ ದೀಪ ಅಂತ. ನಿಜ ಇದೆ ಸ್ವಾಮಿ ನಿಮ್ಮ ಮಾತು. ನೋಡಿ, ರೈತರು ಈ ಸಲ ಬೆಳೆದ ಮಾಲಲ್ಲಿ ಸರಿಯಾಗಿ ದರ ದೊರೆದರೆ ರೈತ ದೊರೆ ಆಗುವುದರಲ್ಲಿ ಸಂದೇಹವಿಲ್ಲ. ನೋಡಿ, ಮುತ್ತೈದರು ಊಟ ಮುಗಿದಿರ್ಬೇಕು, ಬನ್ನಿ ನೀವು ಊಟ ಮಾಡಿದ್ರೆ. ಇಲ್ಲೇನ ಚಿನ್ನ, ಈ ಲಕ್ಷ್ಮೀ ಪೂಜೆ ಉಲ್ಲಾಸದಲ್ಲಿ ಹಾಗೆ ಹೋಗುವಿಲ್ಲ. ಬಾ, ಈ ನಲ್ಲನೊಂದಿಗೆ ಎದೆ ಒಪ್ಪಿಸಿ ಹಾಡೊಂದು ಪ್ರೇಮ ಗೀತೆಯನ್ನು. ಏನ್ರಿ, ಇಂಥ ಸಮಯದಲ್ಲಿ ನಿಮಗೆ ಹಾಡಿನ ಚಿಂತೆನಾ? ಹಾ ಹಾ
ಏನಪ್ಪ ಮೈನ ಈಗ ಬಂದೇನಪ್ಪ ಮೈದನ? ಹೌದು ಅತ್ತಿಗೆ, ಈಗಲೇ ಬಂದೆ. ಇದೇನಪ್ಪ ಸೋದರ, IPS ಪರೀಕ್ಷೆ ಬರೆಯಲು ಹೋದ ನೀನು ಖಾಕಿ ಅರಿವಿ ಹಾಕಿಕೊಂಡು ಬರುವುದು ಬಿಟ್ಟು ಈ ಮಣ್ಣಿನ ಮಗನಂತೆ ರೈತರ ಉಡುಪು ಧರಿಸಿಕೊಂಡು ಬಂದಿಲ್ಲ, ಏನು ಸಮಾಚಾರ? ಅಣ್ಣ, ನಾವು ನಿಜವಾದ ಮಣ್ಣಿನ ಮಕ್ಕಳಲ್ಲ ಅಣ್ಣನ. ಕೋಟಿವಿದೆ ಇಂಥ ಮೇಟಿವಿದೆ ಮೇಲೆಂದು ಗಾದಿ ಮಾತವಿದೆ. ರೈತನ ರಾಷ್ಟ್ರ ಸಂಪತ್ತವೆಂದು ಕಾಕಿ ಕಾವಿ ಕಾಯಿಗಳವೆ ಸತ್ತ ಶರಣ ದಾಳಿಗಳು ನೋಡಿದ್ದಾರಣ್ಣ. ಒಕ್ಕಲಿಗರಿದ್ದರೆ ಬೆಕ್ಕದು ಜಗಳ ಬಂದಾಗ ಅದಕ್ಕಾಗಿ ಒಕ್ಕಲಿಗನ ಮೇಲೆಂದು ಈ ವೇಷ ಧರಿಸಿಕೊಂಡು ಲಕ್ಷ್ಮೀ ಪೂಜೆಗೆ ಓಡೋಡಿ ಬಂದಣ್ಣ. ಲಕ್ಷ್ಮೀ ಪೂಜೆಗೆ ಓಡೋಡಿ ಬಂದೆ. ಸಂತೋಷ ಸೋದರ, ಸಂತೋಷ. ಈ ನಿನ್ನ ನಿರ್ಧಾರ ನೋಡಿ ಕೇಳಿದರೆ ಈ ಗಂಡಗೆ ರೈತರ ಭೀತಿ ಬಿಟ್ಟು ಹೋಯಿತು. ಇರಲಿ, ಮೊದಲು ನೀನು ಆ ತಾಯಿಗೆ ನಮಸ್ಕರಿಸು. ಆಯ್ತಣ್ಣ, ಈ ತಾಯಿ ಆಶೀರ್ವಾದ ಜೊತೆಗೆ ನನಗೆ ನಿಮ್ಮ ಆಶೀರ್ವಾದ ಮುಖ್ಯವಿದೆ. ಅಣ್ಣ ಅತ್ತಿಗೆ ಆಶೀರ್ವಾದ ಮಾಡ್ರಿ. ಅಣ್ಣ ಅತ್ತಿಗೆ ಎದ್ದೇಳು ಸೋದರ, ಎದ್ದೇಳು. ನಮಗೆ ಜನ್ಮ ನೀಡಿದ ಈ ಭಾರತಾಂಬೆಯನ್ನು ರೌಡಿಗಳ ಹರ್ತಕ್ಕೆ ನಿರಾಶೆ ಎಂಬ ನೆಟ್ಟು ಉಸಿರಿನಿಂದ ಬಳಲಿ ಲಂಚ ಎಂಬ ಸರಪಣಿಯಿಂದ ಕಟ್ಟಿಸಿಕೊಂಡು ಸದಾ ನರಳುತ್ತಿದ್ದಾಳೆ. ಒಂದೊಂದು ದಿನ ನಿನ್ನ ನ್ಯಾಯ ಎಂಬ ಖಡ್ಗದಿಂದ ಕಟ್ಟಿದ ಸರಪಣಿಯನ್ನು ಕತ್ತರಿಸಿ ಹಾಕಿ ಸದಾ ನರಳುತ್ತಿರುವ ಈ ತಾಯಿಗೆ ನ್ಯಾಯದ ಪುನಃ ಜನ್ಮ ಕೊಡು. ಆಗ ನಿನ್ನ ತಮ್ಮನಾಗಿ ಜನಿಸಿದ್ದಕ್ಕೆ ಸ್ವಾರ್ಥಕವಾಗ್ತಾ ಇದೆ. ಇದೇ ನನ್ನ ಬಲವಾದ ಆಸೆ. ಹೌದಪ್ಪ ಮೈದ, ರೈತರು ಬೆಳೆದ ಮಾಲೆಲ್ಲ ಕಳ್ಳ ಕದಿಮರು ಪಾಲಾಗಿ ಅವರ ಅವಸ್ಥೆಗೆ ದುಷ್ಟರ ಬೆಳತಕ್ಕೆ ಸಿಕ್ಕಿ ಮಣ್ಣು ಪಾಲಾಗಿ ಹೋಗಿದೆ. ಅಂತ ದುಷ್ಟರಿಗೆ ಸರಿಯಾಗಿ ಬುದ್ಧಿ ಕಲಿಸುವ ವ್ಯಕ್ತಿ ನೀನಾಗಬೇಕೆಂಬುದೇ ನಮ್ಮ ಆಶಯಪ್ಪ. ಆಯ್ತು ಅತ್ತಿಗೆ, ಆಯ್ತು. ನಿಮ್ಮೆಲ್ಲರ ಆಶೀರ್ವಾದ ನನ್ನೊಬ್ಬ ಪೊಲೀಸ್ ಅಧಿಕಾರಿ ಆದರೆ ಕಂಡ ಹಣ್ಣಿನಿಂದ ಕಂಡೇ ಈ ಕೈ ಮಾಡಿ ಕೊಂಡಿನಿಂದ ನಡೆಯುವ ರಂಡಾಣ ತೆಗಿತೇನೆ. ಈ ಮತ್ತಿಗೆ ದರ್ಪದಿಂದ ಬಡವರ ಹೊಟ್ಟೆಯ ಆ ರೌಡಿಗೆ ನಾಗಸರ್ಪವಾಗಿ ಹಣದ ಬಲದಿಂದ ಧರ್ಮದ ಜ್ಯೋತಿ ಅರಸಿ ಅರಸ ನಮ್ಮ ಆಣೆ ಹತ್ತಿದ ಆ ಕೊಂಡಿಗಳಿಗೆ ಅವನಾಗಿ ಕೆಟ್ಟ ತಾಯಿ ಕಟ್ಟ ಹೊರಟ ಆ ತರಾಣಿಗಿನ ಬಂದ ಪರಶುರಾಮನಾಗಿ ಸತ್ಯ ಎಂಬ ಕೀರ್ತಿ ಸಿಕ್ಕರ ಮೇಲೆ ಮಮತೆ ಎಂಬ ಹಣತೆ ನೆಟ್ಟು ಮಮಕಾರ ಎಂಬ ಎಣ್ಣೆ ಹಾಕಿ ಶ್ರದ್ಧೆ ಎಂಬ ಬಟ್ಟೆ ಹೊತ್ತಿಸಿ ನಾನು ನಿಮ್ಮ ಹೆಸರು ತರೆದಿದ್ದರೆ ನಾನು ಕರುಡ ಭೀಮನೇ ಅಲ್ಲಲ್ಲ, ಭೀಮನೇ ಅಲ್ಲ. ಇದು ನಿಮ್ಮ ಪಾದಗಳಿಗೆ ಸತ್ಯವನ, ನಿಮ್ಮ ಪಾದಗಳಿಗೆ ಸತ್ಯ. ಎದ್ದೇಳು ಸೋದರ, ಎದ್ದೇಳು. ಈ ನಿನ್ನ ನಿರ್ಧಾರ ನೋಡಿ ಶಿವನಡಿಗೇರಬೇಕಾದ್ರೆ ಕಚ್ಚಿ ಕೈ ಬಾಯಿ ಇವ ಮೂರು ನಿನ್ನ ನಿಚ್ಚಲಿಡಿಸಿಕೊಂಡು ಹಾಡಲ್ಲಿ ಕದ್ದು ನಾಡಲ್ಲಿ ನಡಗಿಸಿರುವ ಹೊಟ್ಟ ಕಾಡುಗಳ ವೀರಪ್ಪನನ ಗೊಂಡಿಕ್ಕಿದ ಗಂಡು ಸರ್ಕಾರದ ಕರ್ನಾಟಕ ಜ್ಯೋತಿ ಪ್ರಕಾಶ್ ಮಿರ್ಜಿ, ತಮಿಳುನಾಡಿನ ಕೆ ಜಯಕುಮಾರ್ ಅವರಂತ ದಿಷ್ಟ ಪೊಲೀಸ್ ಅಧಿಕಾರಿಯಾಗಿ ಕೀರ್ತಿಶಾಲಿಯಾಗು. ಇದೇ ನನ್ನ ಬಲವಾದ ಆಸೆ. ಆಯ್ತಣ್ಣ, ಆಯ್ತು. ಇದಕ್ಕೆಲ್ಲ ನಿನ್ನ ಆಶೀರ್ವಾದ ಇದ್ದರೆ ಈ ನಾಡಿನ ದುಷ್ಟರ ನಿವಾರಣೆ ಬದಲಿಸಿ ಬಿಡ್ತೇನೆ. ಅಷ್ಟೇ ಅಲ್ಲ, ಹಾಗೆ ಅಂದರೆ ಕಾನೂನು ಪಾಲಿಸಿ ಅಂತ ಅರ್ಥ. ಲಂಚ ಎಂಬ ಆಸೆಗಾಗಿ ಕಾನೂನನ್ನೇ ಮರೆತು ನಮ್ಮ ಕೀರ್ತಿಗೆ ಮಶ ಬಳಿಯದು ಅದೆಷ್ಟೋ ಜನರು ಲೋಕಾಯುಕ್ತರ ಬಲಿಗೆ ಸಿಕ್ಕು ಭ್ರಷ್ಟರಾಗಿದ್ದಾರೆ. ಅವರಂತೆ ನೀನಾಗದೆ ಕರ್ನಾಟಕದ ಹೆಮ್ಮೆ ಪುತ್ರ ಪ್ರಾಮಾಣಿಕ ಲೋಕಾಯುಕ್ತ ವೆಂಕಟಾಚಲ ಅಧಿಕಾರಿ ಅಂತೆ ಬರು. ಇದೇ ನನ್ನ ಛಲ. ಆಯ್ತಣ್ಣ, ಅಡಿಗಡಿ ನೀನು ನೋಡಿ ಪಾಲಿಸಿ ದೃಢ ಸರ್ಕಾರ ಸೇವಕನಾಗಿ ನಾನು ನಿಮ್ಮ ಹೆಸರು ತರ್ತೇನೆ. ಇದು ನನ್ನ ಬಸವೇಶ್ವರ ನಾಣಿಗೆ ಸತ್ಯವನ ಸತ್ಯ. ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಒಂದು ಮಧುವಾರದ ಗೀತೆಯನ್ನು ಹಾಡೋಣ್ರಿ. ಆಯ್ತಣ್ಣ.
ಬಾ ಸೀತಾ ಹೋಗೋಣ. ಬಿರಪ್ಪ ಬೆಳಪ್ಪ ಸೋಮನಟ್ಟಿ ಒಂದು ಬೇರೆ ಚೈನಾನ ಹಾಕಿದ್ದಾರೆ, ತುಂಬಾ ಬರಿ ಆಗಿದ್ದೇನೆ. ನನ್ನನ್ನು ಆಗಮಿಸಿಕೊಂಡನಲ್ಲ ಆ ಚಕ್ರವರ್ತಿ ಚಂದ್ರೇಗೌಡ ಸಾಧನೆಗಾಗಿ ಬಡವರನ್ನು ಗಮನಿಸಿ ದಕ್ಕಿಸಿಕೊಂಡೆ ಎನ್ನ ಬಂದತನಕ್ಕೆ ನಾನೇ ಸಿಡಿಗೊಂಡಾಗಿ ಬಂದಿರುವೆ. ಎನ್ನ ಸಿರಿತನಕ್ಕೆ ಚಂದ್ರೇಗೌಡ ಸರ್ವಾಸ್ತಿಕ ದೇರಿಕೆ ನಾಗರನಾಗಿ ನಾನು ಇಂದು ಓಡಿ ಬಂದಿರುವೆ. ಗರ್ಭದ ಗುಡಿಗೆ ದೇವರು ನಾನಾಗಿ ಪಡೆದು ನಿನ್ನ ಶ್ರೀ ಲಕ್ಷ್ಮಿಯನ್ನು ಸೆರೆ ಹಿಡಿದು ನಿನ್ನ ಕಣ್ಣಲ್ಲಿ ನಕ್ಷತ್ರಂತೆ ಮಿರುಗುವ ಆ ಮೀನಾಕ್ಷಿ ಸರೋಜಿಯವರ ನಾನಾಗಿ ಸಕಲ ನಿನ್ನ ಆಸ್ತಿಗೆ ಸರ್ವಾಧಿಕಾರ ನಾನಾಗಿದ್ದರೆ ನನ್ನ ಹೆಸರು ಪಾರ್ವತಿ ದೇವಿ ರಥವನ್ನೇರಿ
ನಾಟಿಗೆ ಚಿಗ್ರ್ಯಾವ. ಬರುವಾಗ ಬಾಡಿದ ಬಳಿ ಕೀಳಂಗ ಅಂದಾಗಿ ರೈತ ಬರುವಾಗ ಬಾಡಿದ ನಾಟಿಗೆ ಚಿಗರಾಕಬೇಕ ನಾ ಇವತ್ತು ರೆಡಿಯಾಗಿ ಆರಂಭದ ಬಿತ್ತಿ ಕೂರಿ ಹೂಡಿ ಬೀಜ ಮೊದಲು ಮಾಡ್ಬೇಕಂದ್ರ ಮಕ್ಕಳ ಒಂದ ಮಡ್ದಿನಲ್ಲ ಮಡ್ದಿ ಬೇಕಂತ ಕೇಳಾಕ್ ಹೋದ್ರ ನಾನು ಹಡದವ ಬಿಡಿಯಾಕ ಬಿಡ್ತಾನ ಇವತ್ತು ಸಮಯ ನೋಡ್ಕೊಂಡ ಡೀಲ್ ಮಾಡೇ ಬಿಡೋಣ. ಕಾಲಕ್ಕೆ ಕೋರಿ ನಂಬಿಕೆ ಎಲ್ಲೆಲ್ಲದ್ರಿ ಬಾಣ್ತಬ್ರು ಅದು ಬಿಟ್ಟು ಬಿಟ್ಟು ಹಿಡಿಯಾಕತ್ತ ತಪ್ಪು ಅದರೆಲ್ಲ ಮಾಮಗಳು ಏನು ಮಾಮ ಹುರುಪಾಯಿ ಇಲ್ಲ ಹೋರಿಗಳು ಮಾಡ್ಲಾರಿ ಹುರುಪ್ ಮಾಡ್ಲೆ ಅದರೆಲ್ಲ ಉಡಾವ ಬಂದೆ ನಾವಳೆ ಬಾನೆ ಹುಚ್ಚರಂಡಿ ಯಾ ಹುರುಪಲ್ಲಿ ಹೋರಿಗಳು ಬೆದ್ರ ಮಾಮನ ಬುಲೆಟ್ ಗಾಡಿ ಕೆಳ ಪಟ್ಟಿ ಪಟ್ಟಿ ಏನ್ ಮಾಡ್ಬೇಕಂತ ಮಾಮಗಳು ತಲ ನಿಮ್ಮದು ಎಂತ ಬರಗೇಟವ್ರನ್ನ ಎಲ್ಲಿ ನೋಡ್ಲಿಲ್ಲ ಮಾಮ ಮುಗಿತು ನಂದು ನಿಂದೆ ಮೈಕ್ ಮುಟ್ಟಂಗಿಲ್ಲ ಮೈಕ್ ಮುಟ್ಟಿಗೆ ಬಡವಾದ ಹದತಿ ಮತ್ತೆ ನಮಸ್ತೆ ಮಾಮ ಎಲ್ಲದಾಗಿ ಎಲ್ಲದಳು ನನ್ನ ಹಲ್ಕಟಲ್ಲ ಅವ್ವರ ಇದು ಮಾಮ ಕಾಪಿ ಮಾಡಿ ಇಲ್ಲಿ ಮೌ ರೆಡಿ ಮಾಡಿ ಹೇಳ ಕಾಪಿ ಮಾಡಿ ಎಲ್ಲಿ ನಿಕ್ಕಿ ಹೆಂಗ್ ಗೊತ್ತೈತಿ ಇಲ್ಲ ವ್ಯವಸ್ಥೆ ಕೇಳು ನಾವಿದ್ದಲ್ಲಿ ಟ್ರೆಂಡ್ ನಾವು ಟ್ರೆಂಡ್ ಅಂತ ಹಾಡ್ತೀವಪ್ಪ ಇವೆಲ್ಲ ಹಳಿವು ಹಾಡಂಗಿಲ್ಲ ನಾವು ಕೇಳ ನಾವು ಕೂಸ್ತೀವಿ ಕರಿತೇನ ಬಾರ ತರತೇನ ತಾರ ಮಾಮ ಮಾಡೋನು ಅಲಿನ್ಯ ರಗಡ ಮಾಡಿ ನೀ ರೊಕ್ಕ ಎಪ್ಪಸ ಮಾಮ ಹುರುಪ್ ಎಪ್ಪಸ್ತೆ ಮಾಮ ಆದ್ರೂ ನಿಮ್ಮ ಊರಾಗಿನ ಹೋರಿಗಳು ಹುರುಪಿಲ್ಲಿವೆ ಅವು ಇತ್ತ ಏನೇ ನಿಮ್ಮದು ನಾ ಏನೋ ಭಾರಿ ಹುರುಪದ್ರ ತಿಳ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದೀನಿ ಇಲ್ಲಿ ನೋಡಿದ್ರೆ ಎಲ್ಲರಿಗೂ ಸ್ವಿಚ್ ಆಫ್ ಆಗೈತಲ್ಲ ಯಾವಾಗ ಮಾಮ ಮಾಮ ನಿನಗೆ ಯಾರ ಜೊತೆ ಗಾಡಿ ಒಳಗೆ ಮಾಮ ನಿನ್ನ ಕಪಾಟ ಹೋಗು ನಡಿ
ಇಲ್ಲ ಮಾಮ ನನಗೆ ನಿಂತು ಬೇಕಪ್ಪ ಮಾಸ್ತರ್ನು ಒಳ್ಳೆನ ಹೇಳ್ಬಿಡು ಮಾಸ್ತರ್ ಮೈ ತೆಗೆದಿಟ್ಟು ಬಿಡ್ತೀವಿ ಮಾಮ ನೀ ಇಲ್ಲ ತೆಗದಾಗ ನಿಮ್ಮ ಊರಾಗಿನ ಬಿರುಸನ್ ಹೋರಿ ಯಾವ್ದಾರ ಈತ ತಿಳ್ಕೊ ಈ ಸದ್ಯ ಕುಸ್ತಿ ನಿಮ್ದು ಸಾಕ್ಲಾಗೈತಿ ಬೇಡ ಅಯ್ಯ ಬಸರೇನು ಕೇಳ್ತೇನೆ ಕೇಳ್ತೀರಣ ಹಾಡ್ಲೆ ಹಾಡ್ಲೇನು ನಾವು ಸುಚ್ಚಪ್ಪ ಆಗೈತೆ ಮತ್ತೆ ನನಗೆ ಹಾಡ ಮಾಡಿ ನೀವು ಹಾಡ ಮಾಮ ಈ ಯಾದಿ ಮ್ಯಾಲ ಶಾದಿ ಇದು ಮಾಡ್ಯಾರ ಬೈ ಹೋಟಿಲ್ ಅವರು ಯಬಸನಿಂದ ಯಾವ ಇವೆಲ್ಲ ಎಲ್ಲಿಗಾರ ಬರ್ತೀರ ಮಾಮನ ಬದಲಿ ಯಾವ್ದ್ರ ಹೋರಿ ಹತ್ತಿ ಅದ್ರನು ಮಾಮನ ಬದಲಿ ಬಿರುಸು ಇಲ್ಲ ಯಾರು ಇಲ್ಲ ಎಲ್ಲ ಯಬಸ್ ಮಾಮ ನಾನು ಗುಣಿ ಮುರಿತ ಸಣ್ಣದೈತಿ ಮುರಿದೈತಿ ಮುರಿಸಿದ್ರೆ ಯಾಕೆ ಮುರಿತಿತ್ತು ನಿನ್ ತಪ್ಪಲ್ಲ ಮಾಮ ಆ ಬಡಿಗೆ ಮಾಡ್ಯಾನ ಅವನು ತಪ್ಪಲ್ಲ ಯಾವ ಲೆವಿ ಆಟಗಚ್ಚಿ ಆಡ್ದಮ್ಮ ಯಾಕೆ ಎದುರಿಗೆ ಬರೋ ಈ ಶಿರೋಳದಲ್ಲಿ ಕಾಣಂಗಿಲ್ಲ ನಿನ್ನ ಕಣ್ಣಿಗೆ ನೋಡು ಮತ್ತ ಜರ ನಾಯಿನ ರೊಕ್ಕ ತಗೊಂಡ ತಿಟ್ಟು ಮಗನ ಮಣ್ಣು ಸಹಿತ ಸಿಗಂಗಿಲ್ಲ ನಿಂದು ಮಾಯಿಗೆ ಪೂಜೋಡ್ ನಿನ್ನ ನೋಡಿ ಬಿಸಲಾಗ ಹುಟ್ಟಿದ್ದ ಯಾಕ ಏನೊಂದು ಮೀಸಿ ಬಿಟ್ಟು ಕೈಯ ಗುಣಿ ಹಿಡ್ಕೊಂಡು ಎದುರಿ ಬರೋ ಕಾಣೋದಿಲ್ಲ ನಿನ್ ಕಣ್ಣಿಗೆ ನೋಡು ಮತ್ ಜರ ನಾ ಗುಣಿ ಕೈ ಹಿಡ್ದು ಮಾಡಿ ಬಟ್ಟ ಅಂದ್ರ ನಿನ್ನ ಬಾಡಿ ಲೋಡ್ ಆಗಿ ತಾನ ಅನ್ಲೋಡ್ ಆಗುತ್ತೆ ನೋಡ ಅವಿ 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 ನಾನು ಗುಣಿಗೆ ಪಾಸೊಲ್ಲಾಡು ನಾ ಅಂದ್ರೆ ಯಾರಂತ ತಿಳಿದಿ ಯಾರಂತ ತಿಳಿದಿರ ನಾ ಅಂದ್ರೆ ಯಾರಂತ ಕೇಳವಲ್ಲ ಮಾಮ ಅಂದ್ರೆ ಸುಚ್ಚಪ್ಪ ಆಗೈತಿ ಮಾಮ ಅಂದ್ರೆ ಸುಚ್ಚಪ್ಪ ಆಗೈತಿ ಸುಚ್ಚಪ್ಪ ಆಗೈತಿ ಸುಚ್ಚಪ್ಪ ಆಗೈತಿ ಕಡಿ ಮಾಸ್ತರ್ ಒಟ್ಟು ಮಾಸ್ತರ್ ಪುಕ್ಷಟಿ ಸಿಕ್ಕಂದ್ರೆ ಹಾಡವ ಬಾರ್ಸವ ಅವನ ಅದಕ್ಕೆ ಕಡಿಸಿರ್ತೈತಿ ಅದಕ್ಕನು ಇರ್ಲಿ ಬಿಡು ನಾ ಹೇಳ್ತಿದ್ದೆ ನಾ ಅಂದ್ರೆ ಯಾರಂತ ತಿಳಿದಿ ಶ್ರೀಮಾನ್ ಶ್ರೀ ಚಕ್ರವರ್ತಿ ಚಂದ್ರೇಗೌಡ್ರ ಕಾರ್ಬರಿ ಮಗಳು ದಿನ ಆಡಬಾರ್ದ ಯಾರಿಗೆ ಬರೀ ನೀ ಕಾರ್ಬಾರ್ ಮಗಳಾಗ ಹಿಂಗ್ ಮಾತಾಡ್ತಿ ಯಾರ ಕಡ್ದ ಮುಖ್ಯಮಂತ್ರಿ ಎಮ್ಮೆಗಳ ಮಗಳಾಗಿದ್ರ ಎಮ್ಮಿಗಳ ಮಗಳಲ್ಲ ಎಮ್ಮೆಲ್ಲೆ ಮಗಳ ಎಮ್ಮೆಲ್ಲೆ ಮಗಳ ಊರಾಗಿನ ರೊಟ್ಟರು ಪಟಾಶ್ ಬಿಡ್ತಿದ್ನೆ ಅದ್ರೆಲ್ಲ ಮಾತಾಡ ನಾ ಯಾರು ಗೊತ್ತನಾ ನೀ ಈಚೆ ಕುಡಿ ಬಾ ಗೊತ್ತಾಗೈತಿ ನಾ ಈಚೆ ಕುಡಿ ಬಾ ಎಷ್ಟು ಸಣ್ಣ ಆಯ್ತು ನೀ ಅಂದ್ರೆ ಯಾರತ್ತ ಗೊತ್ತಿಲ್ಲಪ್ಪ ನನಗೆ ಹೇಳು ಅದೇ ಶ್ರೀಮಾನ್ ಶ್ರೀ ಚಕ್ರವರ್ತಿ ಚಂದ್ರೇಗೌಡವನ್ನಾಗ ಕೆಲಸ ಮಾಡೋ ಕಲಿಯುಗದಾರ ರೈತ ಅದನ್ನ ಅಯ್ಯೋ ನೀನು ನಮ್ ಚಂದ್ರೇಗೌಡ್ರ ಹೊಲದಾಗ ಒಕ್ಕಲ್ತನ ಮಾಡ್ತೀರಿ ಮಾಡಿದ್ರೆ ಅನ್ನಕ್ಕೆ ನಾ ಮುಂಗಾರಿ ಮೊದಲು ಮಾಡಿ ಆಡು ಚಂದನ ಕಿಲ್ಲಾರಿ ಎತ್ತ ಹೊಡಿ ಕೊಲ್ಲಾರಿ ಬಂಡಿ ಹೊಡ್ಯ ಬಿತ್ತಾಕೊಂಡ್ರೆ 80 ಗಂಟೆ ಹೊಯ್ಕ ಇನ್ನು ನೀವು ಹೂ ಅಂದ್ರ ಸ್ವಾಪ ರೈತ ನಂಗೆ ಜೊತೆ ಬರ್ತೀನಿ ನಾನು ಮೇಲೆ ಬರ್ತೀನೋ ಹುಡುಗ ಬೇಲಿ ಕಡೆಗ ಹೌದನೆ ಎಣ್ಣೆ ಜವಾರಿ ಬಾಳೆ ಎಣ್ಣೆ ಏನ್ ಕೆಂಪು ನಿನ್ ಕೆಣ್ಣೆ ನೀ ಕೈ ಹಿಡ್ದ ನಾನು ಬಾಳೆಲ್ಲ ಸೊನ್ನೆ ನೀ ಹೂ ಅಂದ್ರ ಸಾವುಕಾರ ಎಮ್ಮಿ ಹಿಂಡಾಕೈತಿ ನಿನ್ ಕೂಡ ಮಜ್ಜಿ ಕಡ್ ತೆಗಿಯಾಕತ್ ಬೆಣ್ಣೆ ಅಂತೂ ನನ್ನ
ನನಗೊಂದು ಕೆಲಸ ಸಿಕ್ತಂದಂಗ ಕೆಲ್ಸ ಸಿಕ್ತನ್ನಾಗಿನ ನೀ ಸೀದಾ ಹೋಗಿ ಬಂದದ ಮನ್ಯಾಗ ಕಾಲಿಟ್ಟು ಸುಣ್ಣದ ಮನೆ ಹಿಡಿದು ಸೀದಾ ಹೋದ್ರ ಅಲ್ಲೇ ಕಾಂತದಿ ಬೌದ್ಧರು ಬರ್ಕೊಳ್ ಗುಣಿ ತಟ್ನ ಗುಣಿ ಹಿಡಿದು ಎಮ್ಮೆ ಎಬ್ಬಿಸಿ ಹಿಂದಾಕ್ ಜಲ ಮಾಡಿದ ಅಂದ್ರ ನಾ ಇಬ್ಬರು ಕಡೆ ಹೈನ ಉಂಡದ್ದ ಮುನಿಸೇ ಬಿಡ್ತ ತಡಗ ಹೊತ್ತೇರ್ಗಡ್ದ ನಿನಗೆ ಮಾಡ್ಲಿ ಮತ್ತ ನಿನ್ನ ಹೆಸರು ಏನ ನನ್ನ ಹೆಸರು ಕೇಳ್ತಿಲ್ಲ ರಾಣಿ ನಿನ್ನವ ನಿಮ್ಮ ಅಣ್ಣಂದ ಹೊಸದಿಂದ ಹೇಳ ಹೆಸರಲ್ಲ ಕವಲಜ್ಞ ಮಸಲಿಂದ ಮಜ್ಜಿ ಕಳ್ದ ಹೆಸರಲ್ಲ ಹೊಲದ ವರ್ಷ ಗಂಟ್ಲೆ ನಟ್ ಕಳ್ದ ನೂರ್ ಚಿಲ್ ಜವಾರಿ ಹೆಸರ ಬೆಳೆದ ರಾಜ್ಯ ಅಂತ ನಂಗೆ ರಾಜ್ಯ ಹಾ ನಿಮ್ಮ ಹೆಸರ ಹೌದು ಹೌದೇನೋ ರಾಜ ರವಿ ಕೊಟ್ಟಿ ತೇಜ ನನ್ನ ಹೆಸರು ಕೇಳ್ತ್ಯಾ ನೀ ಕೇಳಿದಿ ಹೇಳ ಬ್ಯಾಡ ಎಂತವ್ರು ನೆನೆ ನೋಡ್ಲಿಲ್ಲ ಹೋಗಣ ಎಲ್ಲರೂ ತಂಗಿಲಿ ಒಂದು ವಿಡಿಯೋ ನೋಡಿ ಬರಗೆಟ್ರೇನೆ ನನ್ನಟ್ಟು ನೋಡ್ರಿ ಹೇಳಕ ಬಂದಾರಿ ಇಲ್ಲ ಮಾರಿ ಅಪ್ಪ ಮಾರಿ ನಮ್ಗೆ ತಿಳ್ಕೊಬೇಡ್ರಿ ನೀವು ಕೌಸನಾಗಿ ಹಂಗ ಗುಮ್ಮತಾರ ನೋಡಿದ್ರು ನಾ ಯಾರಂತ ಹೇಳ ನನ್ನ ಹೆಸರು ಕೇಳ್ತ್ಯಾ ರಾಜ ಹೇಳ ಸೌಂತಿ ಮನಿಯಾಗ ಸೌಂತಿ ಹೊಲದಾಗ ಕೌಂತ ಕುದಿ ಹಡದಾಳ ನನ್ನವ್ವ ನನಗೆ ಹೆಸರಿಟ್ಟ ರಾಣ್ಯವ್ವ ರಾಜನ ನನಗೆತ್ತ ರಾಣಿ ನಿನ್ಗೆಂತ ಯಾರಲ್ಲ ಕಾಣಿ ನೋಡ್ ನಮ್ದ ಅದೃಶಾನಿ ಜೀವನ ಪರ್ಯಂತ ಕೈ ಬಿಡದಲ್ಲ ಈ ರಾಜನ ಮೇಲೆ ಆನಿ ಹೌದೇನೋ ರಾಜ ಗಟ್ಟಿ ಐತೆ ನಿನ್ ಎದಿ ಗಾಜ ಕೊಡೋ ನನಗೊಂದು ಪೋಜ ಹುಡುಗಿಯರು ಬಂದು ಗುದ್ದಿರುವ ಬಾಗಿಲಾರಂತ ನಾನು ಎದಿಗಾಜ ಯಾವತ್ತು ಫುಲ್ ಟೈಟ್ ಇರ್ತೈತಿ ನಾನು ಗುಡಿಗಾಜ ಹಾಗಂತ ಆಡುತ್ತ ಬರೀ ಆಗತ್ತ ಜನಸಾಗರ ಮೋಜ ಹಾಡಿಗೆ ತಮ್ಮಲ್ಲಿ ಒಂದು ಹೇಳ್ತೀನಿ ಕೇಳಿಲಿ ಮಣ್ಣು ತೆಗಿಯಾಕ ಬೇಕು ಜೆಸಿಬಿ ಈ ಸಲ ಕಪ್ಪು ಹೊಡಿದ ನಮ್ಮ ಆರ್ಸಿಬಿ ಸುಡುಗಾರದಾಗಿಟ್ಟು ಬರ್ಲಿ ಈ ಸಲ ಕಪ್ ಯಾರ್ದ ಈ ಸಲ ಕಪ್ ನಮ್ಮದ ಮುಂದೆ ಕೂತ ಮಾಮಗಳು ನನ್ನವ್ರ ಯಬಸ ನನ್ನ ಹುರುಪು ಯಬ್ಸ ಸ್ಟೇಜಿನಿಂದ ಬಾ ಸಿಗುತ್ತೀನಿ
ಮಾಮಗಳ ಹಳ್ಯಾಗಳ ಅಜ್ಜಿಗಳ ಎಲ್ಲಾರು ಆರಾಮದಿರಿ ಚೆನ್ನಾಗೈತೆ ಎಲ್ಲಾರು ಆರಾಮದಿರಲ್ಲ ನಾವು ಹೆಂಗೈತಿ ನೋಡ್ರಿ ಮತ್ತ ಎಲ್ಲ ಆರಾಮದಿರ ಅನ್ನಂಗಾತು ಅದ್ರಾಗ ಅವನ ನನ್ನ ಮಗಳನ್ನೊಂದು ಹಡಿಬಾರ್ದು ಹಡ್ದು ಬಿಟ್ನಿ ಡ್ರೈವರ್ ಬೆಳ್ಯಾಕ ಮಾಡಿ ಮನೆ ಹೋಗಿರ್ತೈತು ಏನ ಇಲ್ಲಿ ಮುಖಂಡರ ಮಾವಗಳ ಮನೆ ಹೋಗಿರ್ತೈತು ಅದೇನು ಒಂದು ನಡೀತೈತು ಹಡಿಬಾರ್ದು ಹಡ್ದು ಬುದ್ಧಿ ಬಂದ್ ಹೋಗೈತು ದೇವ್ರ ಅದ್ರಾಗ ಅದ್ರ ಸಂಗೀತ ಹಾಡು ಅಂದ್ರೆ ದೊಡ್ಡ ಇಷ್ಟ ಒಂದು ಸಾಂಗ್ ಹಾಡಿ ನೋಡುನು ಬಂದ್ರೆ ಬರ್ತೈತಿ ಅಂತ ನೋಡೇ ಹೋತು ಈಗ ಒಂದಿಟ ಸ್ವಲ್ಪ ಏನೋ ಕಾಣದ ಅಡಿ ಮಾತಣ್ಣ ಯವ್ವ ನಿನ್ನ ಮೇಡ ಬ್ಯಾನೆ ಸಣ್ಣ ಸಂತಿ ಮಾಡ್ಕೊಂಡು ಬಾ ಅಂತ ಕಳಿಸಿದ್ರ ಈ ಕಟಬಾಕಿ ಹುಡ್ಸಿ ಮಗನ್ ಕೂಡ ಮಾತಾಡ್ಕೊಂಡ್ಯಾ ನಿನ್ನ ನೋಡು ಎಟ್ಟನ ಹೊಟ್ಟೆ ಉರ್ತೀರ ಹಡ್ದು ಏನ್ ತಪ್ಪ ಮಾಡಿದ್ವ ನೀವು ಮೌನ ನಿನಗೆ ತಿಂಡಿ ಹಡ್ದಿ ನಾ ಹಡಿ ಬಂದಿಲ್ಲ ನಿನಗೆ ನನ್ನ ಮದುವೆ ಮಾಡೋದು ಕೇಳ್ಬೇಕಲ್ಲ ನೀರರ ಕುಡಿಯೋ ಸಾತ್ಗಿತ್ತಿ ಒಂದ್ ಚೆರಿಗೆ ಕೊಡ್ರಪ್ಪ ನಮ್ಮ ಅಪ್ಪ ಆಯ್ತಾನ ಪಪ್ಪ ಡ್ಯಾಡಿ ಅಪ್ಪಾಜಿ ನಾನ್ ನಿಂತಿಲ್ಲಪ್ಪ ನಾನ್ ನಿಂತಿಲ್ಲ ಮತ್ತೇನ್ ಮಾಡಾಕತ್ತಿದ್ದೆ ಯವ್ವ ನಾನ ಮತ್ತೇನ್ ಮಾಡಿದ್ವ ಈ ಮಗ ಬಂದು ನಿನಗೆ ಹೊಡ್ದಂಗ ಯಪ್ಪ ಅದೈತಲ್ಲ ಹಿಂಗ ದಾರಿ ಹಿಡ್ಕೊಂಡ್ ಬರಕತ್ತಿದ್ನ ಹಿಂಗ ಹೊಂಟಿದ್ನ ಇವರು ಏನ್ ಹಲಕಿಸತಿ ಮುಂದೆ ಮಾತಾಡ ಬಿಟ್ಟು ಹೋಗ್ಬೇಡ ಚಲ ಮಾಡ್ಬಿಟ್ಟ ಬಡ್ಕಟ್ಟ ಏನ್ ತಿನ್ನಾಕಾತವ ಮಣ್ಣ ಡ್ಯಾನ್ಸ್ ಮಾಡಕತ್ತಿನ ಹುಡುಗ ನೆನ್ಪಿದ್ದ ನೋಡಯ್ಯಪ್ಪ ಮಗನ ಕಣ್ಣ ನೀ ಯಾವ ಬಂದ್ ನೋಡ್ದೆ ಅಜ್ಜ ಕೊಡ್ತಾಗಲೇ ಮಗನ ಒಂದು ಗಜ್ಜ ಇನ್ನು ಒದ್ಯಾಕ ಆಗಿ ಬಂದನು ನಾಯಿಗೆ ದೋತ್ರ ಒಂದು ಕಚ್ಚಿ ಅವನು ಸಾಧ ಅಲ್ರಿ ಮಾಸ್ತರ ನೀವೆಲ್ಲ ವಿದ್ಯಾಲಯ ಆಗ್ಬೇಕಾದ್ರೆ ನಿಮ್ ಸಾಲ ಎಷ್ಟಾಗೈತಿ ನಾನು ಸಾಲಿ ಕೇಳ್ತೀನಿ ತಮ್ಮ ಹರ್ಕೊಂಡು ಮುರ್ಕೊಂಡು ಬರ್ಕೊಂಡು ಮರದ ಹಳ್ಯಾಗ ಹಿರೇ ಹಟ್ಟಿಯಾಗ ಒಣ್ಣತಿ ಕಲತ್ ಕಲತ್ತ ದೊಡ್ಡ ಕಡಿಬ್ಯಾಗ ನಾಲ್ಕನೇತೆ ಕಲತ್ತ ಕಡಿಬ್ಯಾಗ ಐದನೇತೆ ಕಲತ್ತ ಮೊಳಗಡ್ಯಾಗ ಆರನೇತೆ ಕಲತ್ತ ಎರ್ಜೇರ್ಯಾಗ ಏಳನೇತೆ ಕಲತ್ತ ಎರಗಟ್ಟ್ಯಾಗ ಎಂಟನೇತೆ ಕಲತ್ತ ಎಂಬತ್ತನೇತೆ ಕಂಬು ಕಟ್ಟಿಸ್ಕೊಂಡ ಕಟ್ಟಿ ಮಾರವಣ ಸಂಘ ಮಾಡಿ ಮ್ಯಾಟ್ರಿಕ್ ಹೀರೋ ಆಗಾಕ ಹೋಗಿ ಹಾಗೆ ಕಾರವಾರ ಕಡ್ಲಿಕಾಯಿ ಮಾರಾಕ ಹೋಗಿ 9ನೇತೆ ಖಂಡಿಸ್ಕೊಂಡು ನೈಟಿ ಮಾಡಿ ಈಗ ಚಂದ್ರೇಗೌಡರು ಶ್ರೀಮಾನ್ ಚಂದ್ರೇಗೌಡ MLA ಪಿ ನಾನು ಅದನ್ನ ತಮ್ಮ ನಿಮ್ ಸಾಲಿ ಹೊಡೆದಕ್ ಸಡ್ಲ್ ಆಗೋದ್ರಿ ನಮ್ ಹೊಡ್ದಾರ ಅಲ್ಲ ಬರೀ ನೀ ಕಾರ್ಬಾರ್ ಹಿಂಗ್ ಮಾತಾಡ್ದೆ ಜರ್ ಕಡ್ದ ಸಾವಿರ ಹಳ್ಳಿ ದೊರೆಯಾಗಿದ್ರ ನಿಮ್ಮ ಮಾತಾಡಿ ಕರಿ ಮರಿ ತೊಳಬಾಗ ನೀರ್ ಸಿಗ್ತಿರ್ಕಿಲ್ಲ ಹೌದು ಹುಲಿ ಗೌಡನಿಗಿಂತ ಮುಂದೆ ನಾನು ಇರ್ತೀನಿ ಮಕ್ಕಳ ಯಾವ ಮಗಳ ವಾ ನಡಿ ಹೋಗೋಣ ಯಪ್ಪ ಐತೆ
ಕರ್ಲೆ ಈ ಮಗ ನಿನಗೆ ಬೇಯಿಸ್ದಂಗ ಚೀಲ ಮರಿ ಹೋಗ್ಬೇಡ ಜಾಕಿ ಮರಿಕಟ್ಟ ಎಲ್ಲೇ ಐತ್ ನೋಡ ನೀನು ಅವ್ನು ಯಪ್ಪ ಏನೋ ಗುರುಗುರು ಮಾಡಕತ್ತಪ್ಪ ಇಲ್ಲಿ ಇಲ್ಲಿ ಬಾ. ಇಲ್ಲಿ ಈ ಕಡೆ ಬಾ ಗುರುಗುರು ಮಾಡಕತ್ತೈತಿ ಹೌದ್ಲೆ ಕಾರ್ಬಾರಿ ನಾನು ಮುಂದ್ ಮಾಡ್ಬಾರ್ದು ಸುಮಾರೇ ಹೋಗೋಣ ಅಣ್ಣ ನಾವು ತಾತ ಬಾಯ್ ಬಾಯ್ ಏನ್ ಮಾಡೋದು ಬಿಡಪ್ಪ ಅದ್ರದ್ದು ಹುಡುಕ ಹೇಳುವಂತೆ ಹೋಗಿ ಹೋಗಿ ಅಂತ ನೀಲಕಂಠ ಸಿದ್ದು ಬಸಣ್ಣವರ ತಡಿ ನೀಲಕಂಠ ಸಿದ್ದು ಬಸಣ್ಣವರ APMC ಅಧ್ಯಕ್ಷರ ಮಾಮ ಅನ್ನಕ್ಕೆ 500 ರೂಪಾಯಿ ಕೊಟ್ಟನವ ಆ ಮಾಮಗ ತುಂಬಾ ಅಪರಿಗಿದ್ದೀನಿ ಮೌನ ಸಿಕ್ಕಾರಿ ಮಾಮ ಹಿಂದೆ ಹೇಳು ಹೆಚ್ಚಿಗೆ ಬಿಡ್ತೀನಿ ನಾ. ಬಾ. ಇವ ನಮ್ಮ ಅಪ್ಪ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ರಾಣಿ ಪಾತ್ರ ಮಾಡಿದಂತ ಕಲಾವಿದರಿಗೆ ಚಿದಾನಂದ
ವಕ್ರಮುಲೆ ನನ್ನ ಕಡೆಯವರಿಗೆ ಕಾಣಿಸಿಕೊಂಡಿದ್ದಾನಲ್ಲ ಆ ನಿನ್ನ ತಮ್ಮ ಮಗ ಬಲವಿವ ನಾನು ರಾಜಕೀಯದಲ್ಲಿ ಗಂಡುಗಳು ರಾಜಕೀಯರಾಗಿ ಬೆಳೆದಿದ್ದಾರೆ ಮಗನ ನನ್ನ ಹೆಸರು ಎಮ್ಮೆಲೆ ಚಕ್ರವರ್ತಿ ಚಾಮರಾಜ ಲೇ ಮಗನ ಕರ್ದರೆ ನಿಮ್ ಕರ್ದರೆ ಏನು ಬರೆಯಕತ್ತಿಲ್ಲ ಮಗನಾಗ ಈ ತಿಂಗಳು ಬಂದು ಬಾಕಿ ಹಣ ಲೆಕ್ಕ ತಗೋತ ನೋಡ್ರಿ ಅಬ್ಬ ಗೌಡ್ರ. ಹಾ ಹೇಳಿ ಯಾವ್ಯಾವ ಇಲಾಖೆಯಿಂದ ಎಷ್ಟು ಹಣ ಬಂತು ಬೇಗ ಬಿಡಿಸಿರು ಅಂದಂಗ ಎಲ್ಲಾ ಇಲಾಖೆಯಾರು ಹೊಂದ್ಕೊಂಡಂಗ ಪೊಲೀಸ್ ಇಲಾಖೆಯಾರು ಒಂದ್ ಸ್ವಲ್ಪ ಡೇಂಜರ್ ಕಾಣ್ತಾರ್ರಿ ಗೌಡ್ರ. ಸೇರ್ಬ್ಯಾಡ್ರಿ ಅಪ್ಪ ಈ ಬೋಳ ಕಡಿಮೆ ಕಡೆ ನಾವು ಬರ್ತಾನ್ರಿ ದೊಡ್ಡ ಕಡಿಮೆ ಕಡ್ರಿ ಆ ಕಡೆ ನಾವು ಬರ್ತಾನ್ರಿ ಕಿರಣ್ ಕುಮಾರ್ ಕಟ್ಟೆವರ ನೋಡ್ರಿ ಗೌಡ್ರ. ಅದೇನಂತ ಹೇಳಿ ಗೌಡ್ರಿ.
ಈ ಮನುಷ್ಯನಿಗೆ ಬೆಲೆ ಅದೇನಂತ ಹೇಳಿದರೆ ಈ ನಗರ ವಲಯದಲ್ಲಿ ನನಗೆ ಮಿಗಿಲಾಗಿ ಕಾರ್ಯ ನಡೆಸಿದ್ರ ಕತ್ತವನ ಯಾರು ಅವನಿಗೆ ಬೇಗ ಬಂದು ನನಗೆ ಭೇಟಿ ಆಗಲಿಕ್ಕೆ ಹೇಳು. ಆಯ್ತು ನೋಡು. ಕರ್ನಾಟಕ ಕಣ್ಣು ರೈತರ ಕಣ್ಮಣಿಯಾಗಿ ನಿಮ್ಮ ದರ್ಪಚ್ಚು ಸೇರ್ಪು ಹೋಗಿ ಕೆಲಸ ಮಾಡುತ್ತಿರುವ ಕತ್ತವ ನಡೆಸ್ಬೇಕನ್ನು ಬೇಂದ್ರ ಕರೆ ಹೇಳಿದ್ರೆ ಸಾಕು. ಬರೀ ಆಚೆ ನಿಂತು ಆಚೆ ಗಮನಿಸುತ್ತಾನೆ ನನಗೆ ಸಂತೋಷ. ಕಾಲ ಬದಲಾಗುತ್ತಿದೆ. ಅದು ಇನ್ಸ್ಪೆಕ್ಟರ್ ತಪ್ಪಲ್ಲ, ಯಶವಂತನ ತಪ್ಪು. ಆತನಿಗೆ ಇದ್ರೆ ಏನು ಸಂಬಂಧ? ಸಂಬಂಧ ಇದೆ ಗೌಡ್ರಿ. ಅವರೆಲ್ಲ ಬೋಲ ಭೀಮನ ಪಾರ್ಟಿ ಜನ, ಆಡಳಿತ ಪಕ್ಷದವರು ನಮ್ಮ ಪಾರ್ಟಿ ಜನ ಅಂತ ಇಬ್ಬರು ಸೇರಿಕೊಂಡು ನಿಮ್ಮ ಕಥೆ ಮುಗಿಸಲಿಕ್ಕೆ ಬಂದಿದ್ದಾರೆ. ನರೇಂದ್ರ, ಏನು ಮಾತು ಸಾಧ್ಯವೇ? ಅಷ್ಟೇ ಅಲ್ಲ, ನಿಮ್ಮ ಎಮ್ಮೆಲೆ ಪಂದ್ಯದಲ್ಲಿ ನಾನು ಕಟ್ಟಿಸ್ತಿರುವ ಸಭಾಂಗಣದ ಬೆಲ್ಲನ್ನು ಜಮಾ ಮಾಡಿದಂತ ಸ್ಪಷ್ಟವಾಗಿ ಹೇಳ್ತೇನೆ. ನರೇಂದ್ರ, ಇದ್ಯಾವ ಅಚ್ಚರ ಸಂಗತಿ ಹತ್ರ ಯಮನಿಗೆ ಯಮನಾಗಿ ಲಪುಡಿಯಾದ ಈ ಚಂದ್ರಗೌಡನಿಗೆ ಆ ಕುರಿಮರಿಯ ಸವಾಲ ತೆಗೆದು ಈಗ ಅದು ಕುರಿಮರಿಯಾದ ನೋಡಿ ಸಿಂಹದ ಮರಿ. ಸಿಂಹದ ಮರಿಯಾಗಿ ಕಾಣಿಸಿಕೊಂಡ್ರ ಆ ಪದ್ಮ ಮಹೇಶ್ವರನು ಎಲ್ಲಾದ್ರೂ ಎಳ್ಕೊಂಡು ಬಂದು ನನ್ನ ಪಾದರಿ ಹಾಕು, ಆವಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನೋಡು, ನಿಮ್ಮ ಅಡಿಹುಡಿಯಾಗಿ ಹೋಗಬೇಕಿದ್ದ ಹೊರೆತರನ್ನು ಹಿಡಿದು ತಂದು ನಿಮ್ಮ ಕೈವಶ ಮಾಡಿ ನಿಮ್ಮ ಆಸೆಗೆ ಅಮೃತ ಪಾನ ಕೊಡಿಸುತ್ತೇನೆ. ಬರುತ್ತೇನೆ. ನನ್ನ ಜೀವಂತ ಪರ್ಯಂತ ಆ ಯಶವಂತ ಬರಬೇಕರು ನನ್ನ ಮನೆಯನ್ನು ಹಾಳಾಗಿ ಬಿಟ್ಟಿರಬೇಕು. ಆಗ ಒಂದು ಏನ್ರ ಹಾಕಲಿ ಮಗನ ಪ್ರಾಣ. ಗೌಡ್ರೆ, ಎದಕ್ಕಂದ್ರಿ ನಿಮ್ಮ ಕೈಯಾಗ ಕೈಯಾಗೆ ಇದಕ್ಕೆಲ್ಲ ಪ್ಲಾನ್ ಹಾಕ್ತಲ್ರಿ ಗೌಡ್ರ. ಕಾಮಿನಿ ಕಾಂಚನ ನೀನಾಗಬೇಕಾದ್ರೆ ನಿಮ್ಮ ನಾಗರ ಹಾವಿನ ಸರ್ಪಿನ ಥರ ನಿಮ್ಮ ಗರ್ಭ ತೋರಿಸ್ಬೇಕ್ರಿ ಗೌಡ್ರ. ಅಂದಾಗ ಈ ಭಾಗದದ್ರಿ ಅಪ್ಪ ಈ ಹಳ್ಳಿ ಜನ. ಹೌದು ಕರ್ನಾರಿ, ಹೌದು. ಮದ ಏರಿದ ಮಾತಾನಿಗೆ ಅಂಕುಶ ಅಂಕುವೇ ಮಾತು. ನಮಸ್ಕಾರ ಗೌಡ್ರಿಗೆ. ಬೆಂಕಿ ಹಾಕ್ರಿ ನಿನ್ನ ನಮಸ್ಕಾರಕ್ಕೆ. ಏ ತಕ್ಷಣ ಬಂದು ಭೇಟಿ ಹಾಕಲಿ ಅಡ್ಡ
ಈ ಭಾಗದ ಒಬ್ಬ ಎಮ್ಮೆಲೆ ಮಾಡಂದ್ರ ಮಗನ ಮಾಡಾಕಬೇಕಾ? ಈ ಕೆಲಸ ನೀವೇಕೆ ನೀವು ಸೇಮ್ ಬೆಳೆದ್ರು ಮಾಡಲಾರೆ. ನಾವ್ಯಾರಮ್ಮದಾರು ನಾರದರೆ ಎಷ್ಟು ಸಚ್ಚಿನ ಹಾರಾದರೆ ಮಗನ ನಿನ್ನ ನೀರಿನ ಗಡ ಆತ ಕಳಿಸ್ಬೇಕಾಯ್ತು. ಒಂದು ಎಚ್ಚರ ತುಂಬ ಎಚ್ಚರ ಇಟ್ಟುಕೊಂಡು ಈ ಕಾರ್ಯ ನಿರ್ವಹಿಸಿದ ನನಗೆ ರಾಜಕಾರಣಿ ತರಫ ನನ್ನ ಮುಂದೆ ನಡೆಯಲ್ಲ ಸರ್. ನಿರಂತರ ಹೆದರಿ ಸರ್ಕಾರದ ಕಣ್ಣಲ್ಲಿ ಮಣ್ಣು ಹಾಕುವಂತ ಭ್ರಷ್ಟ ಅಧಿಕಾರಿ ನಾನಲ್ಲ. ನಾನು ಸರ್ಕಾರ ಸೇವಕ. ಸರ್ಕಾರದ ಸೇವಕ ಕೊಟ್ಟು ದೊಡ್ಡತನ ತಾಳಾಧಿಕಾರಿ ಅಲ್ಲೇ ಕೊಟ್ಟಾಕರೆ ಮಗನ. ತೆಗೆದುಕೊಂಡು ಮಾಡಿ ಮಗನ ಚಂದ್ರಗೌಡ ಬಸ್ ಚಾಟ್ಯನ ಈ ಮಗನ 4 ಬಸ್ ಬರ್ತೀರ. ದೊಡ್ಡತನ ತಾಳಾಧಿಕಾರಿ ನಿಮ್ಮನ್ನು ಗಟ್ಟಿಯಾಗಿ ಕೊಡ್ತಾರೆ. ಈ ನಿನ್ನ ತಡಿ ಅಡಿಗೆ ಹೆದರಿ ಖಜಾನೆ ಲೋಡ್ ಮಾಡುವ ನಾಮರ್ಥ ನಾನಲ್ಲ. ಯಶವಂತ ಕರ್ತವ್ಯ ಕೊಡಿ ಯಶವಂತ. ನಿನ್ನಂತ 5 ವರ್ಷಕ್ಕೊಮ್ಮೆ ಬರೋ ಎಷ್ಟೋ ಜನರು ನೋಡಿದ್ದೀನಿ. ನೀನು ಅಷ್ಟೇ ಮಾಮ. ಅಪ್ಪದಿದ್ದರೆ ಬಂದು ಕೆತ್ತಿಕೊಳ್ಳು ಎಂದು ನಾನು ಮಾನ ಮಾಡಿಕೊಳ್ಳುವ ಮಾಡಿ ನಾನಲ್ಲ. ನೀನಾಗಲಿದ್ರೆ ಸಹಿಸಿಕ ಮಗನ ಹಾಗಾದ್ರೆ ಬಂದಿಟ್ಟಿನ ಬೇಂಡವಣ್ಣ. ಗುರಿ ತಪ್ಪಿಸಿರಲು ಆರಾಮ್ ಕೋರ. ಏನೋ ನಿನ್ನ ಕೈಯಲ್ಲಿ ಬಂದುಗಿದೆ ಅಂತ ಈ ಬರಬರ ಗೊತ್ತಾಗತ್ತಿಯಲ್ಲ. ಈ ನಿನ್ನ ಗುಂಡಿಗೆ ಪ್ರತಿ ಸಿಡಿಗೊಂಡು ಹೋಗಿ ಮಾತ್ರ ಮರೆಯಬೇಡ. ಏನೋ ಚಂದ್ರಗೌಡ ನೀನವರಕ್ಕೆ ನಾನೇ ಚಕ್ರವರ್ತಿ ಅಂದು ನಿನ್ನವರನ್ನು ಕಟ್ಟಿ ಹಾಕಿರುವುದಲ್ಲ ಯಾಕೆ? ಇದು ನನ್ನ ಕೇಳಕ್ಕೆ ನೀನಾಗಲೇ ಎಲ್ಲದಕ್ಕೂ ನಾನೇ ಕತ್ತರಿಸುವ ಹೋರಾಟ ಮಾಡುವ ಈ ನಗರದ ನಾಯಕ ಅಧ್ಯಕ್ಷ. ನಿನಗೆ ಬೇಕಲಿ ಒತ್ತಾಯಿ ನಮ್ಮತನ ಶಾಂಬಲಿಂಗನ ಮೇಲೆ ಬಾರ ಹಾಕಿ ಅಂಬಲಿಗಾಗಿ ನಾಡುವ ನೀನು ಕಚ್ಚಗ ಮಗನ ನಿನ್ನ ತಲೆಯನ್ನು ಹಾಗೆ ಒಂದು ಸುಮ್ಮನೆ ಹೋಗಲಿಕ್ಕೆ ಬಂದಲ್ಲ ಸಾವುಕಾರ. ಈ ಬಲಭೀಮ ತಲೆ ತೆಗಿತೀನಿ ತಲೆ ತೆಗೆಯಲು ನಿಮ್ಮತ್ತ ಭಗವ ನಾಯಿಗಳನ್ನು ತಲೆ ತೆಗೆಯಲು ಬಂದಿದ್ದೇನೆ. ಮೈದಾನದ ಊತನ ಬೆಟ್ಟ ಬೆಳೆದ
ನಾಗರ ಹಾವಿನಂತೆ ಎತ್ತಿ ನಿನ್ನನ್ನು ಕಚ್ಚಿಕೊಳ್ಳಬೇಕಾಗುತ್ತದೆ ಮಗನೇ ಎಚ್ಚರಲೇ ಗಣ. ಏ ಮಗನ ಅದೇ ನಿನ್ನ ನಾಗರ ಹಾವನ್ನು ಹಲ್ಲನ್ನು ಕಿತ್ತು ಆ ಹಾವನ್ನ ಆಟ ಆಡ್ತಾ ಅವಗಾರ ಹಾಕಿರುವಾಗ ಈ ಭಾಗದ ಒಬ್ಬ ಶಾಸಕನಾದ ನನಗೆ ಒದಗಿನ ಲೇಬಡ ಈಗಲೇ ನಾನು ಕಟ್ಟಿ ಹಾಕಿ ಒತ್ತು ಚಾರ್ ಮಾತನ್ನು ಬರ್ತೀನಿ ಯಾರಲ್ಲಿ ಕಟ್ಟಿ ಹಾಕಲಿ ಯಾರೆಲ್ಲ ಸೌಕರ ಇಲ್ಲಿ ನಾನಿರುವಾಗ ಇಲ್ಲಿನ ಕೂದಿಗೆ ಯಾರು ಬರ್ಲಿಕ್ಕೆ ಸಾಧ್ಯವಿಲ್ಲ. ಅವನಿನ ಓಡಿಬರೋ ಕೈಯ ನಾನು ಪಂಚಾಯತಿ ಕಂಬಕ್ಕೆ ಕಟ್ಟಿ ಹಾಕಿ ಬಂದಿದ್ದೇನೆ. ಇವನೇ ಬರೀ ಭೀಮನಲ್ಲ, ವ್ಯಾಪಾರಿಗಳ ದುಶ್ಯಾಸನ ಹಸ್ತಕ್ಕೆ ಹಿಡಿದ ಭೀಮ. ಈಗ ಕಲಿಯುವ ಕೀಚಕರನ್ನು ಕೊಂದು ಅವರಲ್ಲಿ ರಕ್ತ ಕುಡಿಯಲು ಬಂದ ಅನೇಕ ಭೀಮ. ನನ್ನ ಮನೆಗೆ ಬಂದು ನನಗೆ ಹಾರಾಡ್ತೀನಲೇ ಮಾತಿಗೆ ಉತ್ತರ ನೀಡುವ. ನನಗೆ ನಿನ್ನ ಮನೆ ಆಗ್ಲಿ ನಿಮ್ಮ ಅಪ್ಪನ ಹಂಚಿಕೋ ನನಗೆಲ್ಲ. ಇಲ್ಲಿ ಸಾಕಣ ಸರ್ಕಾರ ನಿಗದಿಪಡಿಸಿದ ಮಾಪನ ಬದಲಿಸಿ ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಬಿಲ್ಡಿಂಗ್ ಕಟ್ಟಿಸಿ ಸರ್ಕಾರದ ಪೋರ ಮೇಲೆ ತೆಗೆದುಕೊಳ್ಳಲಿಕ್ಕೆ ಅದೇನು ನಿಮ್ಮ ಅಪ್ಪನ ಸೂಕ್ತ? ಅದಕ್ಕಾಗಿ ಮರ್ಯಾದೆ ಎತ್ತರ ಬೆಟ್ಟ ಬೆಳೆದಿದ್ದಾರೆ ನಾಗರ ಹಾವಿನಂತೆ ಕಚ್ಚಿಕೊಳ್ಳಬೇಕಾಗುತ್ತದೆ. ನನಗೆ ಎಚ್ಚರ ಆ ಹಾವಿನ ಹಲ್ಲನ್ನು ಕಿತ್ತು ಆ ಹಾವ ಆಟ ಆಡಿಸಿ ಹಾಗಾರ ನಾನಾಗಿರುವಾಗ ನನಗೆ ಎಚ್ಚರ ಹೇಳಲೇ ಬರುವ. ಲೇ ಚಂದ್ರಗೌಡ ದಲಿತರಾಗಿದ್ದೇನೆ ಕಾಪಿಯಿಂದ ಅಭ್ಯರ್ಥಿ ಎಂದು ಕೂಗಿದರೆ ಈ ಬಡ ಒಂದು ಸಲ ತನ್ನ ಬರ್ತನೆ ಬೇಗ ಹಿಡಿದಿದ್ದು ಕಾರಣದಲ್ಲಿ ಹಾಗೆ ಪ್ರಾಣ ಕೈಲಾಸಕ್ಕೆ ಟ್ರಾನ್ಸ್ಫರ್ ಆಗುತ್ತದೆ. ತೆರಲೇ ನಮಗೆ ಬಂದು ನಮಗೆ ತಪ್ಪಿಸಲೇ ಬಚ್ಚ. ಈ ಕತ್ತಲ ವೀರನಿಗೆ ಪಂಚಾಂಶ ಕೆಲಸವೇ ಗೊತ್ತಿಲ್ಲ. ಅಚ್ಚರ ಕರುಣಾಯಿಸುವ ನಿಮ್ಮಂತ ಕಾಸಾಯಿ ಕೊಂಡಿಗಳ ಕಣ್ಣಿಗೆ ಮಾತೆಯನ್ನು ಮಾತನಾಡಿಸಿ ಗಂಡು ನಾನು ನಾನೇ ಹೇಳ್ತಾ ಇದ್ದೀನಿ ಕೇಳಿಕೋ. ಸರ್ಕಾರದ ಪ್ರಕಾರ ನೀವು ನಿಮ್ಮ ಸಭಾಭವನ ಕಟ್ಟಿ ನೀವು ಹಣ ಮುಂಚೆ ತೆಗೆದುಕೊಳ್ಳಿ. ಅದನ್ನು ಬಿಟ್ಟು ನಿಮ್ಮ ರಾಜಕೀಯ ನಡೆಸಿದ್ರಿ ಅದಕ್ಕೆ ಸತ್ತ ಮಿಸ್ಟರ್ ಚಕ್ರವರ್ತಿ ನನ್ನ ಯಶವಂತನ ಕಾಯ್ದುಕೊಂಡು ಹೋಗ್ತಾ ಇದ್ದೀನಿ. ಯಶವಂತ್ ಬನ್ನಿ ಹೋಗೋಣ. ಸಿಂಹದ ಬರಿ ಸಣ್ಣದಿದ್ದರು ಪ್ರಾಣಿಗಳು ಓಡಿಸುತ್ತದೆ. ಲೇ ಗೌಡ ಚಿಕ್ಕದಿದ್ದರು ಪರ್ವತನ ಸುಡ್ತದೆ. ಆದರೆ ಈ ಗಲಭೆ ಮಟ್ಟೇಜ್ ಎಂಟಿ ಕೊಟ್ರೆ ಸುನಾಮಿ ಸೊಂಟಗಾರ ಮಾಸಿನ ಹೊರತಾಗುತ್ತಿರೋದು ನಂದಿಗೆ ಮಾತ್ರ. ಅಮ್ಮನ ಹೊರತಾಗುತ್ತಿರೋದು ಆನೆಗೆ ಮಾತ್ರ. ಆದರೆ ಈ
ಆದ್ರಿ ಅಪ್ಪ ಇವನ್ ದರ್ಪ ನೋಡಿ ನನ್ ಕತ್ತಿ ಮುಗಿಸೇ ಬಿಡ್ತಾನ್ರಿ ಅಪ್ಪ ಇವ ಬಡ್ಡಿ ನೋಡಿ ನನ್ ಚೆನ್ನಾಗ್ ತಲೆಗಿದ್ರಿ ಗೌಡ್ರ ಮಗನ ಕಾರ್ಬಾರಿ ಅದಕ್ಕಂತೆ ತಕ್ಕ ಸಮಯ ನೋಡಿ ಆ ಬಾಲಭೀಮನ ತಲೆ ತೆಗೆಯಲೇಬೇಕು ಲೇ ಮಗನ ಭೀಮ ಕಾಗಿ ಮನೆ ಮಕ್ರ ಮಗನ 3 ತಿಂಗಳ ಮನೆ ಬಿಡ್ಬೇಕ ಈ ಚಂದ್ರೇಗೌಡ ಊರ ಕಾಲಿಟ್ಟ ನನ್ನ ಮ್ಯಾಲ ಮಗನ ಊರನ್ನ ಬಿಡ್ಬೇಕ ಕಲಿಬಾರ್ದಿತ್ರಿ ಅಪ್ಪ 7 ಜನ ಡ್ರೈವರ್ ಕೆಲಸ ಚಂದ್ರೇಗೌಡ್ರ ಮನೆ ಕಾಲಿಟ್ಟೇನಿ ಒಂದ್ ಸೆಕೆಂಡ್ ಸತ ನೋಡಕ್ ಸಮಯ ಐತೆ ನಾನು ಹನಿ ಬಾರ್ಕ ಬೆಳಿಗ್ಗೆ 7 ಗಂಟೆಗೆ ರಂಗ ಅನ್ಕೊಡೆ ಅವಾಗ ಬೆಳಿಗ್ಗೆ 7 ಗಂಟೆಗೆ ರಂಗ ಅನ್ಕೊಳೆ ಅವಾಗ ಬೆಡ್ ಕಾಪಿ ಹೋಗಿ ಕೊಡ್ಬೇಕ 8 ಗಂಟೆಗೆ ರಂಗ ಅನ್ಕೊಳೆ ಅವಾಗ ಜಳಕಕ್ಕೆ ನೀರು ಕಾಯಿಸಿ ಕೊಡ್ಬೇಕ 9 ಗಂಟೆಗೆ ರಂಗ ಅನ್ಕೊಳೆ ಅವಾಗ ನಾಷ್ಟಾ ರೆಡಿ ಮಾಡಿ ಕೊಡ್ಬೇಕ 10 ಗಂಟೆಗೆ ರಂಗ ಅನ್ಕೊಳೆ ಅವ್ ಗಾಡಿ ಓಡಿಸಿ ಗಾಡಿ ಡ್ರೈವರ್ ಆಗಿ ವಿಧಾನಸಭೆಗೆ ಹೋಗಿ ಬರ್ಬೇಕು 2 ಗಂಟೆಗೆ ರಂಗ ಅನ್ಕೊಳೆ ಅವಾಗ ತಿನ್ನಾಕ ಊಟ ರೆಡಿ ಮಾಡಿ ಕೊಡ್ಬೇಕು ರಾತ್ರಿ 10 ಗಂಟೆಗೆ ರಂಗ ಅನ್ಕೊಳೆ ಅವಾಗ ಬ್ರ್ಯಾಂಡಿ ಚಿಕನ್ ಫ್ರೈ ರೆಡಿ ಮಾಡಿ ಕೊಡ್ಬೇಕು ಇಂಥ ರೆಡಿ ಗದ್ದಲ್ಲ ಸಿಕ್ಕ ನಾನು ಲೇಡೀಸ್ ಸ್ಟೇಪ್ನೇ ಇಲ್ದಂಗೆ ಆಯ್ತು ನೋಡ್ರಿ ಅಪ್ಪ ಬರ್ತಾಳ ನೋಡ್ದ ಹೈಸ್ಕೂಲ್ ಬಿಟ್ಟ
ಎತ್ತರದಿ ಹೈಟ್ ಅದಿ ಮಾಮ ಇಬ್ರು ಒಂದೇ ಕೊಡಿ ಮಾಮ ನಿಂದರಾಗ ನಂದ ಇಲ್ಲ ನಿಂದರಾಗ ನಿಂದ ನಮ್ಮ ಊರಿಗೆ ಬಂದ ಹುಡುಗಿ ಬೀಗರು ಬಂದತಿ ಮಾಮ ಹಿಡ್ಕೊ ಐತೆ ಬರ್ತೀನಿ ಮನಿ ಮಂದಿಗೆಲ್ಲ ಗೊತ್ತಾದರೂ ಬಿಟ್ಟಿದ್ದಿಲ್ಲ ಏನಾದರೂ ನಿನ್ನಂತವ ಹುಟ್ಟುವುದಿಲ್ಲ ತಪ್ಪ ಇಲ್ಲ ನ್ಯಾಯಾನಂದ ಬಗೆಯ ಬ್ಯಾಡ ನಿಂತಿಕೊಂಡ ಮನೆ ಮಕ್ಕಳ ಜೀವನ ಗೆಳೆಯಾರೆಲ್ಲ ಬರವಲ್ಲಿ ರಿಂಗ ರಿಂಗ ಕಿವ್ಯಾನ ಜುಮುಕಿ ಎಷ್ಟರ ಚಂದಯ್ಯ ಹುಡುಗಿ. ನನಗೆ ನಿಂದ ಬೇಕಂತ ಹೇಳಿನ ಅಲ್ಲ ನೀವು ಗಣಮಕ್ಳು ಸುದ್ದ ಇಲ್ಲಪ್ಪ ಯಾರು ನಿಂಗೆ ಲವರ್ ಅದಾನಿಲ್ಲ ಇಲ್ಲ ಹಂಗಾರೆ ನೀ ಸಿಂಗಲ್ ಆಗಿ ಸಾಯ್ತಿ ಮದ್ವೆ ಐತೇನು ಮಾಮ ನನಗೆ ಹುರ್ರು ಪೇಪಸ್ಬೇಕನಿ ಆಗಲೇ ವಾದ ಮಾಮನ ಗತೆ ಮಾಡಬೇಡ ಎಪ್ಪಸ್ ಬೀಳೆ ಬೀಳೆ ಹಾಕ ಬಡ್ಡಿ ಎಪ್ಪಸ್ ಮಂದಿ ಹೆಂಗ ಮೈಯ ಬಿಸಿ
ಎಡಕ್ ಮುರಿತಿರೋ ಯಪ್ಪ ಎಡಕ್ ಮುರಿತ ನಾನ್ ನಿನ್ನ ಐತೆ ನೀ ಯಾಕೆ ಹೊಯ್ಕೊಂಡ್ ಲಬ್ ಲಬ ಮತ್ ಗಡಿಗೆ ಹೊಡಿತಂದಲ್ಲ ಕೇಳು ಯಾವ ಲೇವಿ ಜೊಕ್ ಮಾರ ಹೆಂಗ ಕಾಣುತ್ತ ನಿನಗ ಏನ್ ಅಂತೈತಿ ನಿನ್ನ ಮೈ ನನ್ಮೆಯ ಹುಡುಗಿ ನಿನ್ನ ತುಪ್ಪ ತುಂಬಿದ ಕುಡುಕಿದಿಂದ ಎಡಕ್ ತೆಕ್ಕಿಸ್ಕೊಂಡ ತುಳಸಿಗೆರೆ ಕಾರ್ತಿಕ್ ಹೋಗ್ಬೇಕು ಅನಿಸ್ತೋಡ ಹುಡುಗಿ ಯಾಕ್ಲೆ ಮ್ಯಾಕ್ಷಿ ಈಗ ಬಡದೋಗ್ರೆ ಹೇಳೋರಿಲ್ಲ ಸಾಕ್ಷಿ ಅದನ್ನ ಚಂದ್ರ ಚಕೋರಿ ಪಕ್ಷಿ ಆಹಾ ಚಂದ್ರ ಚಕೋರಿ ಪ್ರಕಾಶ ಮಾತ್ರ ಕಣ್ಣಾಗಿರ ಬಡ್ಸು ಚೇಲ ಆಹಾ ಚಂದ್ರ ಚಕೋರಿ ಆಗ್ಬೇಡ ನೀ ನನ್ನ ಕೈಯಾಗ ಚಿಮಾರಿ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ಬೇಡ ನೀ ಪರಾರಿ ಅವ್ರ ತತ್ತೊಂಡಿದನಲ್ಲ ನೀನು ಸುಬೇದರಲ್ಲ ನಮ್ಮ ಅಪ್ಪ ಇಂಥವೆಲ್ಲ ಬಲ್ಲ ಈಗ ದಾರಿ ಬಿಡಿದ್ರೆ ಒಗಿತಿನ ಮಗಳ ನಿನ್ನ ಕಲ್ಲ ನೀ ಉದಿಸ್ಬಾರ ಹುಡುಗಿ ನನ್ನ ಬಾಯನ್ನಲ್ಲ ನೀ ಹೂ ಅಂದ್ರ ಕೊಡ್ತೀನಿ ನೀನು ಒಂದು ಸಿಹಿ ಇರಲ್ಲ ಇಂಥ ಸಮಯದಾಗ ನೀ ತಗೋಬಾರ ಹುಡುಗಿ ಕಲ್ಲ ನಾ ನಿನ್ನ ನವರಸ ತುಂಬಿದ ಕಲೆ ಯಾಕಲೆ ಪಕ್ಕೀರ ಅಲ್ಲ ನಿನ್ನಂತರ ಬೆಟ್ಟೆ ದಿನ ರಗಡ ನಮ್ಮ ಅಪ್ಪನ ಮುಂದೆ ಹೇಳಿ ಹಾಕ್ತಾನ ಮಗಳ ನಿನ್ನ ಮೂಗಿಗೆ ಮಗಡ ಯಾವ್ದು ನಿಮ್ಮ ಅಪ್ಪ ನಾನು ಹೆಸರು ಕೇಳ್ರಿ ಅವ್ನು ತಾನು ಸಣ್ಣ ಚಿಪ್ಪ ಕೆದಿರಿ ತುಂಬ್ಕೊಂಡೇನು ತುಪ್ಪ ಮಗನ ಹಾಕ್ತೀನಿ ನಿನಗೆ ಈಗ ದಂಡ ನಮ್ಮ ಅಪ್ಪಗೈತಿ ಬಾರಿ MLA ಏನದ ನಮ್ಮ ಅಪ್ಪ ಬಾರಿ MLA ಗುಂಡ ಆಗತ್ತ ನಿನ್ನ ಬಾಳೆ ಬರೀ ಬಂಡ ಕಾರ್ವಾರಿ ನಿಮ್ಮ ಅಪ್ಪನ ಹುಡುಗಿ ಹಂಗಾರ ಗೊತ್ತಾತ್ ಬಿಡ್ ನಿನಗೆ ಹೆಸರು ನನ್ನ ಹೆಸರು ನಿನಗೆ ಹೆಂಗ ಗೊತ್ತಾತು ತುಂಬಿದ ಕಲೆ ನಾಯಕ ಹುಡುಗಿ ಅಂದ್ರೆ ನೀನು ಅದೇ ML ಚಂದ್ರೇಗೌಡ ಅದಲ್ಲ ಬೇಡಿದ್ದೇನೋ ಒದಗಿಸ್ಬಿಡುವ ಕಾಮದಿನ ನಾನೇ ಕಿಲ್ಲರ್ ಇರಂಗ ನೋಡ ಹುಡುಗಿ ಹೌದೇನೋ ರಂಗ ಗೌಡ್ರ ಮೃದಂಗ ಈ ರಂಗಿನ ಸಂಗೀತದ ನೀ ಸೇರೆ ಬೇಲೂರು ಶಿಲಾಬಾಲಿಕೆ ಆಗಿ ನೀ ಕಾಲ್ಗೇತ ಕುಣಿಸಿದ ನಾನು ಉಳಿಸುವೆ ಸರಿಗಮ ಪದ್ಧತಿ ಸಂಗೀತ ಸುಬಿಯನ್ನು ಹಿಂಗ್ ಹೇಳ್ತೀಯಾ ಇನ್ನ ಹೆಂಗೆ ಹೇಳಿ ಹುಡುಗಿಯ ಕೈಲಿ ಸಾಲಾಗ ನಿಂತ ಬೆಳಿ ಮೌನ್ ಗುಡಿ ಹಾಕಲ್ಲ ಅಂದ್ರ 1007 ಬುದ್ಧಿನ ಬರೋಣ ಹುಡುಗಿ ಪುಣ್ಯಾಗ ಕರ್ಸ್ಯಾರ ನಾನು ಅಲ್ಲಿಂದ ಶಿರೋದ್ರಿಂದ ಮಾಮ ಹಾರುವ ಹಕ್ಕಿಗೆ ಹಾಕಿದೀನಿ ಕವನಿ ನಾನು ಇವತ್ತು ನಿನ್ ರಮಣಿ ಒಗಿ ಒಂದು Cindy mama.
ಹೋಗಿ ಕಿಲಾಡಿ ಜೋಡಿಗೆ ಆದ ಗಿಡಿಗಡಿಗೆ ರೊಟ್ಟಿ ಹಾಕಲಿ ಬಜಾದ್ರ ಇರ್ಲಾರ್ದ ಹಾಲಂಬ ಅಂದ್ರಗಂಬ ಇರ್ಲಾರ್ದ ರಂಗಿನ ನಾಟಕ ಜೈವಾಗ್ಲೇ ಅವನ ಪಟ್ನ ಹೋಗಿ ಸೈಬರ್ ಸೇರ್ಕೊಂಬ ಅಂದ್ರ ಇಲ್ಲಿ ಮಗನ ಚಪ್ಪಲ್ ಬಗಿರಿ ಸುಮ್ಮನೆ ಬಡ ಮಾತಾಡಕಲ್ಲ ಅಲ್ಲೇ 3 ಮಂದಿ ಹೊಲಕ್ಕೆ ಹೋಗಿ ಬೀಜಾಕಿ ತಗೊಂಬ ಅಂದ್ರ ನಾನು ಈಕೆ ಹಾಡ್ಯಾಡಿ ಹುಡುಗಾರ ಹೋದ್ರು ಹಾಕ್ ಬಂದೆ ಮಗನ ಇಲ್ಲೇ ಅದನ್ನ ಹೇಳಕ್ ನೀ ಆಮೇಲೆ ಕೇಳಕ್ ನೀ ಯಾವಲೇ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಈ ಸಣ್ಣ ಹುಡುಗರ ಮುಂದೆ ಹುಡುಗಿ ಮುಂದೆ ಕುಣ್ಕೋತ ಕುಂತಾರ ಯಾರ್ಲಿ ಕಾಮಾದಿಗೌಡ್ರ ಏನ್ ಯಾರ್ದೇನ್ ಹಿಂದ ಮುಂದ ಏನ್ ಅಂಜಿಕೆ ಅಲ್ಲ ನಿಮಗ ಏನ್ ಹೋತಂಗೆ ಏನ್ ನಡ್ಕೊಂತಿದ್ದೆ ಅವ್ರ ಮಾತೆ ಯಾಕ್ರಿ ಸುಳ್ಳು ಮಕ್ಕಳು ಅವ್ರು ನೋಡ್ಕೋತಾರೆ ಇಲ್ಲ ಸುಪ್ರ ಏನೇ ಬರ್ತಾರ ಅವ್ನು ಹೇಳೋ ಇವರು ನನ್ನ ತುಪ್ಪದ ವಾಸಿ ಹಿಡ್ಕೊಂಡ್ ಬರ್ತಾರೆ ನಿನ್ನಿಂದ ಬರ್ತಾರೆ ನಿನ್ನಿಂದ ಬರ್ತಾರೆ ವಾಸನೆ ಹಿಡ್ಕೊಂಡ ಬಂದ್ರ ಈ ಮಕ್ಕಳನ್ನ ತುಪ್ಪದ ಅಡಿಗೆ ಮಾಡ್ಕೊಂಡು ಹಿಂದಿಂದ ಬಂದ್ರು ಗಡಕ್ಕನ ಆಗಲ್ಲ ಮುಗಿದ್ಬಿಡೋರಲ್ಲಿ ಸಣ್ಣಕ್ಕೆ ಅದನಪ್ಪ ಒಂದು ಮಾತು ಎತ್ತಿದ್ರ ಮಕ್ಕಳು ಅದ್ರಲ್ಲಿ ಹೆಂಗಸು ನಿಂದ ಬೇನ್ ಆಯ್ತು ಹಾಗಾಕ ಬೇನ್ ನೋಡ್ರಿ ನನ್ನ ತಲೆ ಒಮ್ಮೆ ಕೆಡಬಾರದು ಕೇಳ್ತಾನೆ ಲಾಭ ಲಾಭ ಏನು ಮಾಡ್ತೀನಿ ನಾ ಏನು ಗೊತ್ತಿಲ್ಲ ಬಾರ ತಂಗಿ ಬಾಯಿ ನೋಗೋಣ ಅಪ್ಪಗಾಟ ಎಂಜಿಕೆ ರುಚಿಪಾಟ ಇಲ್ವಾ ಬಾಳೈತಪ್ಪ ಬಾಳೈತಿ ಅಪ್ಪನೇ ದೇವರು ಬಾಯಿ ನೋಗೋಣ ಬಜಾ ಟಾಟಾ ಹಿಂದಿಂದ ಓಡ್ಯ ಏಟಿ ಮಾವ ಎಲ್ಲರ ಪಾತ್ರದಾರಿಗೆ ಒಂದೊಂದು 100 ರೂಪಾಯಿ ಹಾಕಿದ್ದಾರೆ ಧನ್ಯವಾದಗಳು ಇಷ್ಟೊಂದು ಸುಂದರವಾಗಿ ಸೃಷ್ಟಿಸಿದನಲ್ಲ ಆ ಸೃಷ್ಟಿಕರ್ತ ಚುಳು ಹರಿಯುವ ನೀರಿನ ಅಲೆಗಳನ್ನಾದ ಆ ಹಕ್ಕಿ ಪಕ್ಷಿಗಳ ಕಲರವ ಇದನ್ನೆಲ್ಲ ನೋಡ್ತಾ ಇದ್ದೆ ನಾನೇ ಭಾಗ್ಯಶಾಲಿ ಇದನ್ನೆಲ್ಲ ನೋಡುವ ಆಸೆ ಆಗಿದೆ ನನಗೆ ಹೌದು ಇದನ್ನೆಲ್ಲ ನೋಡಿ ಹಾಡುವ ಆಸೆ ಆಗಿದೆ ನೀನೇ ನೀನೇ ನೀನೇ
ಹೀಗಾಡುತ್ತಿರ್ಬೇಕು. ಏನೋ ರೂಪ ಏನೋ ಲಾವಣ್ಯ, ವಯಸ್ಸಿಗೆ ತಕ್ಕಂತೆ ಕಂಠ. ಈ ಕಂಠಕ್ಕೆ ಯಾವ್ದಾವ ಶ್ರೀಕಂಠ ಜೋಡಿಸಿರ್ಬೇಕು ಈ ನಾಗಸರವನ್ನು. ಈ ಸಂಗೀತ ಸ್ವಪ್ನರಾದ ನನಗೆ ಓದು ಆದ್ರೆ ಅದು ಚಂದ್ರಾಗಿ ಮೆರವಣು ಈ ನರೇಂದ್ರ. ಓಹೋ ಇವಳು ದೀಪ, ಇದೊಳೆ ತಕ್ಕ ಸಮಯ. ಯಾರವರು? ನಾನೇ ಕೋಟ್ಯಾಧೀಶ್ವರ, ಕೆಟ್ಟ ರಾಜಕಾರಣ, ಚಂದ್ರಗೌಡರಳೆಯ ನರೇಂದ್ರ. ಅರ್ಥವಾಯ್ತು. ತಾವಿಲ್ಲಿಗೆ ಬಂದ ಕಾರಣ? ಕಾರಣ ವರ್ಷ ಪೂರ್ತಿ ಹೆಣ್ಣು ತುಂಬಿದರು. ಇನ್ನು ಕಂಗಾಲ ಬರುವ ಹೆಣ್ಣಿನ ಕೊರಳಿಗೆ ನಾಳೆ ಬಗ್ಗೆ ಕಲ್ಪಿಸಲು ಬಂದಿವೆ. ಆ ಭಾಗ್ಯದ ಚಿಂತೆಗೆ ನಮ್ಮಣ್ಣ ಇದ್ದಾನೆ. ನಿನಗೇಕೆ ಆ ಚಿಂತೆ? ನಿಮಗೆ ಚಿಂತೆ ಎಂದು ಈ ಕಂತುಗಳನ್ನು ತ್ಯಜಿಸಿದರೆ ಎಂಬ ಗೋಳಾರದ ಚಿಂತೆಯಲ್ಲಿ ಚಿಂತೆಯಾಗಿ ಹೋಗುವುದು ನಿನ್ನ ಬಾಳು. ರೂಪಾಚಾದರೇನು ಈ ತಾಪಾತ್ರ ತಗಡಿನಿಂದ ಕೊರಗಿಸಿಕೊಳ್ಳದೆ ಈ ಬಾಬುರನ ಜೊತೆಗಾರ್ತಿಯಲ್ಲಿ ಸ್ಥಾನವನ್ನು ನೀರಿನಲ್ಲಿವೆ ಈ ಜಗದಲ್ಲಿ. ಹೇ ಮಿಸ್ಟರ್ ನರೇಂದ್ರ, ಈ ನಿನ್ನ ಭಾಷಣ ಸ್ಪರ್ಧೆಗೆ ಇಲ್ಲಿ ಯಾವ ವೇದಿಕೆನೂ ಏರ್ಪಾಡಾಗಿಲ್ಲ. ಸುಮ್ಮನೆ ಬಂದ ದಾರಿನ ಸುಂಕವಿಲ್ಲದೆ ಹೊರಟು ಹೋಗ್ಬಿಡಿ ಇಲ್ಲಿಂದ. ಬಂದಿಲ್ಲ ದೀಪ, ಸ್ವಲ್ಪವಾಗಿ ನಿನ್ನನಿಗೆ ಹೆಡೆ ಬಿಚ್ಚಿ ಆಟ ಆಡಲು ಬಂದಿರುವೆ. ಯುದ್ಧದಲ್ಲಿ ಬರ ತಗೊಂಡೇರಿ ಎಲ್ಲವರನಾಗಿ ನಿನ್ನನ್ನು ಗೆದ್ದು ಬಾವು ತುಂಬಿದ ಜೇನ ಏರಲು ಬಂದಿರುವೆ. ನಿನ್ನೇ ಕಾಲಕಿರಣ ಕಾಲಿಗೆ ಓದಿಸಿಕೊಳ್ಳಿ. ನೀ ನನ್ನವಳಾಗಿ ತೂಗಿಸಿಕೊ, ಬಂಗಾರದ ತೂಗುಯಲೆಂದ. ದೂರ ಸರಿದು ಮಾತನಾಡೋ ದುರಾತ್ಮ. ಈ ನಿನ್ನ ಬಂಗಾರದ ತೂಗು ಯಾಲೆ ಕೇವಲ ನಾನು ಮೆಟ್ಟು ಹರಕು ಚಪ್ಪಲಿಗೆ ಸಮ. ನನ್ನ ಕೋಪ ಕಾಮುದ್ರಿಕೆ ಕೆಳದಲ್ಲಿ ನೀನು ಬ್ಯಾಂದ ಹೋಗುವುದಕ್ಕಿಂತ ಮುಂಚಿತವಾಗಿ ನಿನ್ನ ಮುಂದಲೇ ಕೇಸರಾಶಿಯನ್ನು ಹಿಡಿದೆತ್ತಿ ಕೆರೆ ನನ್ನ ಕಾಮದೃಶ್ಯ ನೀಗಿಸಿಕೊಳ್ಳಲು ಈ ನದಿಯ ದಡದಲ್ಲಿ ದೀಪ. ಅದ್ಯಾವ ನಿನ್ನ ಪಟ್ಟದ ರಾಜ್ಯದಲ್ಲಿ ತಾಕತ್ತಿದ್ದರೆ ಕಾದು ಬೆಳೆಸಿಕೊಳ್ಳಲು ಏನಿಲ್ಲ. ಹೇ ನರೇಂದ್ರ, ಈ ಕಂದನದಲ್ಲಿ ಹಂದಿಯಾಗಿ ಬಂದು ನನ್ನ ಸೀರೆ ಸೆರೆಗೆ ಹಿಡಿದಿರೋನು ನೀನಪ್ಪ. ಈ ಸಮಾಜದಲ್ಲಿ ಭಂಡಕನು. ನಿನ್ನೆ ದ್ರೌಪದಿಯ ಸೀರೆಯನ್ನು ಸೆಳೆದ ಆ ದುಶ್ಯಾಣಸ್ತನ್ನು ಸಿರಿತಿ ನೆನಪಿಸಿಕೋ. ಲೇ ಸಕ್ಕಿಲವಳ್ಳಿ, ಹಾಗೆಲ್ಲ ಕೃಷ್ಣ ಕಬಡ ನಾಟಕ ಹೊಗಳ ಬೇಡ ನನ್ನ ಮುಂದೆ. ಇದು ಕಲಿಯುಗ. ನಿನ್ನ ರೂಪವತಿಯರ ಶೀಲ ತಿಂದು ಸಿಪ್ಪೆ ಮಾಡಿ ಮಿಸಾಕೋಯಿ ಕುಬೇರನಿಗ ಜಾಡಿ ಮೋಹದಲ್ಲೇ ತೇಲಾಡಿ ನಿನ್ನಂತ ಸ್ತ್ರೀ ರತ್ನೆಯಲ್ಲೇ ಲೋಲಾಡಿ ಭಾರತ ಬೇರೆಗಾಗು ನರೇಂದ್ರನಿಗ. ದೀಪ, ಹೆಚ್ಚಿಗೆ ಸಮಯ ಸಾಧಿಸಿ ನೀ ಸಾಧಿಸಬೇಡ ನೋಡೋಣ. ಬಾ ನನ್ನ ಒಳಗೆ. ನೀನು ಇದೇ ಮಾತನ್ನು ಬಗಳಿದ್ದೆ ಆದ್ರೆ ಎದ್ದು ಬಂದು ನಿನ್ನ ಜಾಡಿಸಿ ಒದಿತಾರೆ ಈ ಸಮಾಜದ ಜನ. ಸಮಾಜ ಸಮಾಜ ಇದೊಂದು ಮೂರ್ಖ ಸಮಾಜ ದೀಪ. ಈ ನಿನ್ನ ಹಾಳ ಸಮಾಜದಲ್ಲಿ ಅತ್ಯಂತ ಗಾರ್ತಿಯರು ಮರೆ ಮಾಚಿಕೊಂಡಿದ್ದಾರೆ ಗೊತ್ತಾ? ಗಂಡನ ದುಡಿದುನೆಂದು ಅವನೆದುರು ಗಾರ್ತಿ ಮುಸ್ಕು ಹಾಕಿ ಮೋಚಿ ಮರಿಯಲ್ಲಿ ಮತ್ತೊಬ್ಬರೊಂದಿಗೆ ಬೆರೆತು ಬರುವ ಮಾಟಗಾರ್ತಿ ಅನ್ನಗಳಷ್ಟಿಲ್ಲ ನಿನ್ನ ಹಾಳು ಸಮಾಜದಲ್ಲಿ. ಗಿಡ ನಾಡಿ ಮನೆ ತುಂಬ ಮಕ್ಕಳನ್ನು ಹೊತ್ತು ಮಾನಗೇಡಿಯಾಗಿ ಅದೇ ಮಕ್ಕಳನ್ನು ಕೈ ಬಿಟ್ಟು ಮತ್ತೊಬ್ಬರೊಂದಿಗೆ ಬಿಡಾಡಿ ಅನ್ನಗಳಷ್ಟಿಲ್ಲ ನಿನ್ನ ಹಾಳು ಸಮಾಜದಲ್ಲಿ. ಮನೆ ತುಂಬ ಗಂಡನಲ್ಲಿ ಹಣ ಚಿನ್ನ ಸಾಕಷ್ಟು ಇದ್ದರು ಅದು ವಾಸಕ್ಕಾಗಿ ತಮ್ಮ ಕುಲಶೀಲ ರತ್ನವನ್ನೇ ಮಾರಿಕೊಳ್ಳುವ ಬೇವರ್ಸಿ ಅನ್ನುವಷ್ಟಿಲ್ಲ
ಏನೆಲ್ಲ ಹಾಳು ಸಮಾಜದಲ್ಲಿ ಅಂದಾಗ ಯಾವ ಕಡೆಯಿಂದ ಎತ್ತುಕೊಂಡು ಇರ್ತಾರೆ ಸಮಾಜದ ಜನ. ಯಾರಿಗೆ ಈ ರೀತಿ ಹೀಯಾತಿ ಮಾತನಾಡುವ ನಿನ್ನ ರಕ್ತ ಜಾಣತನದ ರಕ್ತ. ಆ ಹೆಣ್ಣೆ ಹೋಗದ ಮೇಲೆ ನಿನ್ನ ಕೆನ್ನೆ ಮೇಲೆ ಕೈ ಆಡಿಸಿ ಇರಿಸಿಕೊಳ್ಳುವೆ ನನ್ನ ಕಾಮದ ಬೈಕೆಯನ್ನು. ನೀ ಬಾ. ಲೇ ಮನೆ ಮಕ್ಕ ನರೇಂದ್ರ, ಕೈ ಬಿಡಲೇ ಬಡವರಿಗೆ ಹಣ್ಣು. ನಾನೇ ಪ್ರೇಮದಲ್ಲಿ ಓದಿಗೇಡಿಯಾಗಿ ಬಂದ ನೀನವಲ್ಲೇ ನಿಮ್ಮಂತ ಅನಾಥ ಹೆಣ್ಣು ಮಕ್ಕಳ ಮೇಲೆ ತಮ್ಮ ಕಾಮ ಕನಸಲು ಬಂದ ನಿಮ್ಮಂತ ಕುಂಡಿಗಳಿಗೆ ಹಣಗೆ ಜಾಸ್ತಿ ಬೌದ್ಧ ಕಲಿಸಲು ಬಂದ ಬಾಲ ಅಭಿಮಕನೇ ಇವಾಗ ಪರಿಭ್ರಮ ಬಲವಿಂದನಲ್ಲ ಗೀತಕರ ಕೊಂದು ಬಿಸಿ ರಕ್ತ ಕುಡಿಯದ ಮಾತ್ರ ಕಲಿಯುಗ ಭೀಮ. ಭೀಮ ಕಾನೂನ ನೆರವಿರ ಬಹಳ ಮಾರಸಮ. ಲೇ ಭೀಮ, ಈ ನರೇಂದ್ರ ಯಾರೆಂಬುದನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ನನ್ನೊಂದಿಗೆ ವೈರತ್ವ ಸಾಧಿಸಿದರೆ ಇಲ್ಲದ ವ್ಯರ್ಥ ಹೋಗುವೆ ಮಣ್ಣಿನ ಕಣದಲ್ಲಿ. ಲೇ ನರೇಂದ್ರ, ಅದನ್ನೆಲ್ಲ ಅರಿತುಕೊಂಡೆ ನಿನ್ನವರನ್ನು ಹೋರಾಡ ಬಂದಿರುವೆ. ಈ ಬಲವಿಂದ ಯಾರೆಂದು ಅರ್ಥ ಮಾಡಿಕೊಳ್ಳದೆ ವ್ಯಕ್ತ ನಮಗೆ ಸಂಸಾರ ಬಸವನ ಆದಿ ಸಂಪೂರ್ಣ ಕಾದು ಕುಳಿತಿದೆ ನಿನ್ನ ಹೆಸರಿನ ಮೇಲೆ. ಏ ಬಲವಿಂದ, ಬಲ್ಯದ ಬೆಲ್ಲಾಳಿಗೆ ಬೆಳೆದಿರುವ ಈ ಮಾಲ್ಯ ನೋಡೋಣ. ನೀ ಮಾಲ್ಯ ಇದಕ್ಕೆ ನಿಂತರೆ ನಿನ್ನ ಸಲ್ಲ ಅಡಿಗಿಸಿ ಬಿಡಲಾರ ಏ ಜನಗಾರ ಬಾರಿನ ಕಾಂಚನದ ಮಧ್ಯೆ ನಿಂತಿರುವ ನನಗೆ ನೀ ಎದುರಾಗಿ ನಿಂತ ಮೇಲೆ ಅಂಚಿನಿಂದ ನೇರ್ಮಿಸಿದ ಬಾನಂಚದ ಕೋಚಿನಿಂದ ನಿನ್ನನ್ನು ಹೆಂಚಂತ ಕಾತ್ತ ಸಭೆ ನೀನಾಗ್ರೆ ನೀನ ಸೇರಕ್ಕೆ ಹತ್ತರ್ಸ ನಿಮ್ಮ ಅಪ್ಪನೆಂದರೆ ಸಾಕಲಿಲ್ಲ. ಪ್ರತಿನಿತ್ಯ 16 ಪುಸ್ತಕಗಳಲ್ಲಿ 10 ನಿಮಿಷಕ್ಕೂ ಪುಸ್ತಕಗಳು ತೆಗೆದು ಈಗಲೇ ಆಗಿ ಹೋಗಲೇ ನಾನೀತರ ಪುಸ್ತಕನ ಬಾರಲೇ ಬಾಬಾ ಎಸ್ತಿರ ಕಣ. ತಾಕತ್ತು ನಿನ್ನಲ್ಲಿದೆ. ಆತ ನಿನ್ನ ತಂಗಿಯ ಶೀಲ ತಿಂದು ವ್ಯವಸವೇತ ನಿಮ್ಮ ಮನೆ ಬಾಗಿಲಿಗೆ ಹಾಕಿದಾರಲ್ಲ ಪೌರುಷ ಮರಿತೋದನಲ್ಲ ಕೋತಾದ ಬೇಕಿಡಿಗೆ ಮತ್ತೆ ಸೇಳಿನ ತಪ್ಪ ಹಾಕಿ ಹಾಕಿಸ್ತೇನೆ ನೋಡೋಣ ಬೆಂಕಿನ ತಂಗಿಯ ಶೀಲ ತಿಂದು ಸಾಮಾನ್ಯ ವ್ಯಕ್ತಿ ಯಾರೆಂದು ಗೊತ್ತಾದರೆ ಆ ವ್ಯಕ್ತಿಯನ್ನು ಗಮನ ಸೋಲಿನಂತೆ ಕೈದು ಹಾಕಿ
ನೋಡಿ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರಾ. ನಿಮಗೆ ಅನಂತ ಅನಂತ ನಮಸ್ಕಾರಗಳು. ಹಾ, ನನ್ನದೊಂದು ಮಾತಿದೆ, ನಡೆಸಿಕೊಡ್ತೀರಾ? ಅದೇನೊಂದು ಬೇಗ ಬಿಚ್ಚಿ ಹೇಳಬಾರದೆ ದೀಪ. ಶಾಂತಿ ಎಂಬ ಈ ಭಾರತ ನೆಲದಲ್ಲಿ ದುಷ್ಟರೇ ತುಂಬಿದ್ದಾರೆ. ನೋಡು, ಅಟ್ಟಹಾಸದಿಂದ ಬೆರೆಯುತ್ತಿರುವ ಆ ರೌಡಿಗಳನ್ನು ಸಂಹಾರ ಮಾಡಿ ನೀವು ನನ್ನ ಕೈ ಹಿಡಿದು ನನ್ನ ಗಂಡನಾಗಬೇಕೆಂದು ನಿಮ್ಮ ಹಡಿ ಹಿಡಿದು ಬೇಡಿಕೊಳ್ಳುತ್ತೇನೆ. ಎದ್ದೇಳು ದೀಪ. ಆಡೋದಕ್ಕೆ ನಿಮ್ಮಣ್ಣ ಅವನನ್ನು ಒಪ್ಪಿಸುವ ಜವಾಬ್ದಾರಿ ನಂದು. ಆಯ್ತು ದೀಪ, ಚಂದ್ರ ಹಿಂಬಾಲಿಸುತ್ತಾರೆ ಅಂತೆ. ನೀನು ನನ್ನ ಹಿಂಬಾಲಿಸಿ ಹಾಡಬಾರೆ ನನ್ನೊಂದಿಗೆ. ಆಯ್ತು ನನ್ನ ರಾಜ.
ಹೋಗೋಣ.